ವಾಕ್ಯವನೆಲ್ಲ ಮೋದದಿ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಲಿಯ ಗುಡಿಗೆ ಮಣಿಯನು ಸಾಲಿಯ ಗುಡಿಗೆ ಮಣಿಯನು ನಿಜವನ್ನರಿಸುವ ಶ್ರೀ ನಿಜ ನುಡಿಯ ಗ್ರಂಥವನ್ನು ನಿಜವಾಗಿ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ಮತನಪ್ಪೆ ಸಿದ್ಧರುಡರಿಗೆ ಮತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜರೆ ಕೇಳಲ್ಲ ಬಾಳ ಭೂಮುತ ನಿರ್ಮವೇ ಶಾಂತವೆಂಬುವನಲ್ಲಿ ಬಾಳ ಶಕ್ತಿಯ ಶುಭಗರ್ಜನೆ ಬಾಳ ಕೇಳಿದ ಬಳಿಕ ದೂರವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणम् शान्तैक्यपदं देवं वन्दे सिद्धारूढमहं भजे वन्दे सिद्धारूढमहं भजे सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूढ महास्वामिಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧ ಎನ್ನುವ ಗ್ರಂಥದ 20ನೇ ಸೂತ್ರದ 6ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಮಹಾತ್ಮರು ಮೈತ್ರಾದೇವಿನ ಕುರಿತು ಯಾವ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಸಾಯುಜ್ಯ ಪದವಿಯನ್ನು ಪಡಬೇಕಾಗಿದ್ದರೆ ಅದಕ್ಕೆ ಮುಖ್ಯವಾದ ಮೂಲ ಸೂತ್ರ ತತ್ವಮಸಿ ಮಹಾವಾಕ್ಯ.
ಆ ಕಾರಣದಿಂದ ಆ ತತ್ವಮಸಿ ಮಹಾವಾಕ್ಯದಲ್ಲಿ ಹಲವು ಮತವಾದಿಗಳು ಹಲವು ಪ್ರಕಾರ ಕರ್ಮಪರವಾಗಿ, ಉಪಾಸನಪರವಾಗಿ, ಭಕ್ತಿಪರವಾಗಿ ಮತ್ತು ಉಪಚಾರ ವಾಕ್ಯ ಅನ್ನುವಂಥ ಹಲವು ರೀತಿಯಾಗಿ ಅದನ್ನು ಅರ್ಥೈಸರ. ಆದರೆ ಅವುಗಳಂತೆ ವೇದಾಂತದಲ್ಲಿ ತತ್ವಮಸಿ ಮಹಾವಾಕ್ಯಗಳು ಬೇರೊಂದು ಭೇದತ್ವ ಇಲ್ಲವೆಂದು ನಂಬು ಎಲೆ ನೀರೇ. ಈ ಒಂದು ಜ್ಞಾನೋತ್ತರ ಜ್ಞಾನಕಾಂಡದಲ್ಲಿ ಬೇರೆ ಭೇದವಿಲ್ಲ. ಅಭೇದ ದರ್ಶನಂ ಜ್ಞಾನ. ನೀನೇ ಪರಮಾತ್ಮ ಇದ್ದಿ, ಪರಬ್ರಹ್ಮನೇ ಇದ್ದಿ ಅಂತ ಹೇಳುವಂಥ ಈ ತತ್ವಸಿ ಮಹಾವಾಕ್ಯದ ವೇದಾಂತ ಅರ್ಥ ಏನದ, ಇದನ್ನೇ ನಂಬುವಿನ, ಬೇರೆ ಅರ್ಥವಾದಗಳನ್ನು ನಂಬಿ ಕೆಡಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ಬಂದರು. ಇವತ್ತು 6ನೇ ನುಡಿಯಲ್ಲಿ ಕೊಡನಿಗ ಮೃತ್ತಿಕೆ ಒಡನೆ ಏಕ ಅಹುದೆಂಬ ನುಡಿಯಂತೆ ತನಗೆ ಪರಮನೋಳು ಬಿಡದ ಒಂದು ತನವೆಂಬುದಿದು ಕಾರ್ಯಕಾರಣ ವಿಡಿದುದು ಅಲ್ಲೆಂದು ಕಾಣಲೇಬೇಕು ಅಂತ ಮುಂದುವರೆದು ಹೇಳ್ತಾರೆ. ಕೊಡನಿಗೆ ಅಂದರೆ ಕೋಡಗಲ್ಲ, ಕೋಡಗ ಬೇರೆ, ಕೊಡ ಬೇರೆ. ಕೊಡ ಅಂದರೆ ಘಟ, ಘಟ ಅಂದರೆ ಗಡಿ ಅಂತ. ಅದು ಮೂರ್ತಿಗೂಡನೆ ಏಕ. ಆ ಕೊಡ ಎದರಲ್ಲಿ ಏಕಾದ ಅಂದರೆ ನಾಮರೂಪದಲ್ಲಿ ಏಕ ಇಲ್ಲ, ಮಣ್ಣಿನಲ್ಲಿ ಏಕತ್ವ. ಕೊಡಗಳು ನಾಮರೂಪದಲ್ಲಿ ಏಕತ್ವಿಲ್ಲ, ಅನೇಕತ್ವ. ಆದರೆ ಮಣ್ಣಿನೊಡನೆ ಒಂದೇ ಆದಿಲ್ಲ. ಹಾಗೆ ಈ ರೀತಿ ಹೇಳುವ ವಾಕ್ಯದಂತೆ ಜೀವನಿಗೆ ಪರಮನೋಳು ಪರಮಾತ್ಮನಲ್ಲಿ ಬಿಡದೊಂದುತನವೆಂಬುದು ಐಕ್ಯ ಅಂತ ಹೇಳಿದ ಕೂಡ ಇದು ಕಾರಣ ಕಾರ್ಯ ಕಾರಣ ಹಿಡಿದು ಅಲ್ಲೆಂದು. ಯಾಕಲ್ಲ, ಕಾರ್ಯಕಾರಣ ರೂಪದಿಂದ ಅಭೇದವಾದದ್ದಿಲ್ಲೆಂದು ತಿಳಿಬೇಕು. ನಾ ಮೊದಲು ಹೇಳ, ನಾಮರೂಪದಿಂದ ಇದು ಬೇರೆ ಕಾಣ್ತದೆ, ಆದರೆ ಕಾರಣವಾದ ಮಣ್ಣಿಗೂ ಕಾರ್ಯವಾದ ಘಟಕ್ಕೂ ಎರಡು ಅಭೇದ ಉಂಟು, ಭೇದ ಇಲ್ಲ ಅಲ್ಲಿ. ಆದ್ದರಿಂದ ಈ ಘಟವು ಮೃಣ್ಮಯವೆಂದು, ಇದು ಮಣ್ಣೆ ಎಂದು, ಮಣ್ಣಿನಲ್ಲಿ ಅಭೇದವೆಂದು ನುಡಿಯುವರು. ಹೇಗೆ ಅದೇ ಪ್ರಕಾರವಾದ ಕಾರಣನು ಪರಮನು ಕಾರ್ಯನು ಈ ಜೀವನು. ಅದರಿಂದ ಈ ಜೀವನು ಮಹಾವಾಕ್ಯವು ನೀನೇ ಬ್ರಹ್ಮವೆಂದು ಹೇಳುವುದು. ಅಲ್ಲಿ ಕಾರ್ಯಕಾರಣ ಬೇರೆ ಅವೇನು. ಅದರಂತೆ ಪರಮನಿಗೂ ಜೀವಾತ್ಮನಿಗೂ ಒಂದೇ ಏಕತ್ವದ. ಆದ್ದರಿಂದ ಕಾರಣ ರೂಪ ಭೇದವುಂಟೆಂದು ಶಂಕೆಯನ್ನು ಮಾಡಿದರೆ ಅಲ್ಲಿ ಸಂಶಯ ಮಾಡೋಕ್ಕಾದ ನೋಡು. ಒಂದೇ ಕಾರಣ ಮಣ್ಣಿನಲ್ಲಿ ಕಾರ್ಯದಲ್ಲಿ ಯಾಕೆ ಭೇದ ಆದವು? ಕಾರ್ಯದಲ್ಲಿ ಭೇದ ಆದಲ್ಲಿ, ಕಾರಣದಲ್ಲಿ ಭೇದ ಇಲ್ಲ, ಕಾರ್ಯದಲ್ಲಿ ಭೇದ ಆದ. ಅದೇ ಪರಬ್ರಹ್ಮ ಕಾರಣ ಆದರೂ ಕೂಡ ಜೀವನದಲ್ಲಿ ಕಾರ್ಯರೂಪ ಭೇದ ಆದೇನು ಅಂತ ಸಂಶಯ ಮಾಡಿದರೆ ಅದು ಕೂಡ ಇಲ್ಲ. ಯಾಕಿಲ್ಲ ಅಂದರೆ ಪರಮಾತ್ಮನೇ ಈ ದೇಹದಲ್ಲಿ ಜೀವರೂಪದಿಂದ ನಾನೇ ಇದ್ದೇನಂತ ಹೇಳೇನಲ್ಲ. ಹೆಂಗೇನೆ ನಾನೇ ಜೀವರೂಪದಲ್ಲಿ ಇದ್ದೇನೆ ಎಂದು ಹೇಳಿರುವುದರಿಂದ ಕಾರ್ಯಕಾರಣ ಕಲ್ಪನಾ ಅಯೋಗ್ಯವಾಗಿದೆ. ಅದೇ ಘಟಾಕಾಶ ಮಠಾಕಾಶ. ಆದ್ದರಿಂದ ಕಾರ್ಯ ಕಾರಣ ಮೂಲಕ ಆದರೂ ಕೂಡ ಭೇದ ಆದಲ್ರಿ. ಅವನಲ್ಲಿ ಸರ್ವಜ್ಞತ್ವದ, ಇವನಲ್ಲಿ ಅಲ್ಪಜ್ಞತ್ವದ.
ಈ ಭೇದ ಆದರೂ ಆದಲ್ಲ ಅಂತ ಹೇಳಿದ್ರೆ ಆ ಭೇದ ಇಲ್ಲ ಅಂತ ಅದನ್ನು ಕೂಡ ಕಿತ್ತು ಹಾಕಿದರು. ಈ ರೀತಿ ಈ ಮಹಾವಾಕ್ಯವು ಮತ್ತೆ ಯಾವುದಾದರೂ ಒಂದು ಪ್ರಮಾಣಕ್ಕಾಗಲಿ ಉಪಮಾನಕ್ಕಾಗಲಿ ಅದು ಬೇರೆ ಅಂತ ಹೇಳುವ ಪ್ರಸಂಗ ಏನಾದರೂ ಬರ್ತದೇನು ಅಂದರೆ ಅದು ಕೂಡ ಬರೋದಿಲ್ಲ. ಯಾಕಂದರೆ ಹವಣಿಸಿ ನೀಲೋತ್ಪಲವಿದೆಂಬ ವಚನದ ಅವಿರಳ ಸೌಖ್ಯವಾರಧಿಯನು ತವೇ ತನ್ನ ನಿಜವೆಂಬುದಿದು ತಾನು ಗುಣಿತ್ವನು ಉಂಟು ಮಾಡದೆ ಎಂದು ಅರಿಯುವುದು. ಈಗ ಅಳತೆಗೆ ಹವಣಿಸಿ ಅಂದರೆ ಅಳತೆಗೆ ಬಂದದ್ದು. ಜಗತ್ತಿನಲ್ಲಿ ಯಾವುದ್ಯಾವುದು ಅಳತೆಗೆ ಬಂದದಲ್ಲ ಅದು ಅನಾತ್ಮ, ಆತ್ಮ ಅಲ್ಲದು. ಅಳತೆ ಮೀರಿದ್ದೇನಲ್ಲ ಅದು ಆತ್ಮ. ನೀಲೋತ್ಪಲವಿದೆಂಬ ವಚನದಂತೆ, ನೀಲೋತ್ಪಲ ಅಂದರೆ ಕರಿ ಕಮಲ ಅಂತ, ಕಪ್ಪು ಕಮಲ. ಇಲ್ಲಿ ಕಮಲದಲ್ಲಿ ಕೆಂಪು ಕಮಲ, ಬಿಳಿ ಕಮಲ, ಕಪ್ಪು ಕಮಲ ಈ ರೀತಿ ನಾನಾ ರೀತಿಯ ಕಮಲಗಳು ಉಂಟು. ಅವಿರಳಂದ್ರೆ ಪರಿಪೂರ್ಣವಾದ ಸೌಖ್ಯವಾರ್ಧಿಯನು, ಈ ಆನಂದ ಸಾಗರವಾದಂಥ ಯಾವ ನಮ್ಮ ನಿಜ ಇದಲ್ಲ ಇದನ್ನು ಹೀಗೆ ಅಂತ ಹೇಳಕ್ ಬರಲಾರ್ದು, ಅವನ್ನ ಹೇಳಕ್ ಬರ್ತದ. ಇದು ಕಪ್ಪು, ಇದು ಕೆಂಪು, ಇದು ಬಿಳಿ ಅಂತ ಹೇಳಕ್ ಬರ್ತದಲ್ಲ. ಅದರಂತೆ ಸರ್ವರಲ್ಲಿ ಸಮವಾಗಿರುವಂಥ ನಮ್ಮ ಸ್ವರೂಪ ಏನದ, ಆತನಲ್ಲಿ ಜೀವರೂಪ ಅದ, ಈತನಲ್ಲಿ ಬ್ರಹ್ಮರೂಪ ಅದ, ಈತನಲ್ಲಿ ಪರಮಾತ್ಮ ಸ್ವರೂಪ ಅದ ಅಂತ ಹೇಳಕ್ ಬರೋದಿಲ್ಲ. ಹಾಗಾಗಿ ನೀಲೋತ್ಪಲವೆಂಬ ವಾಕ್ಯದಲ್ಲಿ ನೀಲ ಎಂದರೆ ಕಪ್ಪು ಎಂಬುವ ಗುಣವು. ಅಲ್ಲೇನದ ಗುಣ? ಕಪ್ಪಾದ. ಕೆಂಪದಲ್ಲಿ ಕೆಂಪಾದ, ಬಿಳಿಯಲ್ಲಿ ಬಿಳಿಯಾದ. ಇದು ಗುಣವು ಗುಣಿಯು, ಹೀಗೆ ಗುಣ ಮತ್ತು ಗುಣಿ ಇವೆರಡು ಕೂಡಿಕೊಂಡು ಎರಲಾಗಿ. ಅಲ್ಲಿ ಎರಡಾವಲ್ಲ, ಗುಣ ಅದ ಮತ್ತು ಗುಣಿ ಅದ. ಇವೆರಡು ಕೂಡೋದಕ್ಕೆ ನೀಲೋತ್ಪಲ ಎಂಬುದಾಗಿ ಹೇಳಿದ್ರು ಕೂಡ ಅದು ವಿಚಾರ ಮಾಡಿ ನೋಡಿದಾಗ ಕಪ್ಪೆ ಕಮಲ, ಕಮಲೆ ಕಪ್ಪು. ವಿಚಾರ ಮಾಡಿದಾಗ ಅದರಂತೆ ಒಂದೇ ಅನ್ನುವ ಹಾಗೆ ಕಂಡುಬರುವುದು, ಹೌದಿಲ್ಲ? ಆದರೂ ಕೂಡ ಗುಣಿಗೆ ವ್ಯತ್ಯಾಸ, ಅಲ್ಲಿ ಒಂದೇ ಅಂತ ಕಂಡು ವ್ಯತ್ಯಾಸ ಆದಿಲ್ಲ. ಅದರಂಗೆ ಆ ಪರಮಾತ್ಮ ಜೀವಾತ್ಮ ಒಂದೇ ಅಂದ್ರೂ ಕೂಡ ಗುಣಗಣಿಯಂತೆ ಪರಮಾತ್ಮನ ಗುಣಕ್ಕೂ ಜೀವನ ಗುಣಿಗೂ ವ್ಯತ್ಯಾಸ ಆದೇನು ಹೇಳ್ಬೋದಲ್ಲ ಅಂತ ಕೆಲವು ಮತವಾದಿಗಳು ಇದನ್ನ ಮುಂದಿಟ್ಟುಕೊಂಡು ಅರ್ಥವಾದ ಆರೋಪ ಅಂತ ಅನಂತ ರೀತಿ ಬೆಳೆಸಾಂತ ಹೋಗಿ ಮುಗಿಲಾರ್ದ ಮಾಡಿಬಿಟ್ರು. ಅವರು ಮುಗದೇ ಇಲ್ಲ, ಬರೇ ತರ್ಕಗಳೇ ನಡೆದಾವ. ಹಾಗಾಗಿ ಪರಬ್ರಹ್ಮ ನೀನೆಂತ ಹೇಳುವ ವಾಕ್ಯವು ಕೂಡ ಗುಣಗುಣಿತ್ವ ಮೂಲಕ ಭೇದ ಆದೇನು ಅಂತ ಹೇಳುವಲ್ಲ ಅಂದ್ರೆ ಇದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕ ಮಹಾವಾಕ್ಯ ಆ ರೀತಿ ಹೇಳೋದಿಲ್ಲ? ಗುಣವು ಅಂದರೆ ಆಗಂತಕ ಲಕ್ಷಣದಿಂದ ಕೂಡಿದೆ. ಅವಿರಳ ಆನಂದ ಇವು ಯಾವಾಗಲೂ ಇರತಕ್ಕವೇ ಹೊರತು ಅವು ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದಂತೆ ಆಗುವಲ್ಲ. ಅವುಗಳ ಗುಣ ಏನದ ಅದು ಕೆಡ್ತಾ ಹೋಗ್ತದೆ ನೋಡ್ರಿ, ಕೆಡ್ತದಿಲ್ಲ. ಅಲ್ಲಿ ಗುಣಕ್ಕೂ ಗುಣಿಗೂ ಮತ್ತೆ ವ್ಯತ್ಯಾಸ ಆಗ್ತದೆ.
ಅದರಂತೆ ಮೊದಲು ನೀವು ಹೇಳುವಾಗ ಅರ್ಥ ಆಯಿತು, ಅನುಭವ ಆಯಿತು, ಕೂಡಿತು. ಸ್ವಲ್ಪ ದಿವಸ ಆದಮೇಲೆ ಮತ್ತೆ ವ್ಯತ್ಯಾಸ ಆಗ್ತದೇನು ಅಂತ ಅಂದರೆ ಅದಕ್ಕೂ ಕೂಡ ಹೇಳಲಿಕ್ಕೆ ಬರುವುದೇ ಇಲ್ಲ. ಯಾಕಂದರೆ ಅವಿರಳ ಸೌಖ್ಯವಾರದ ಗುಣಗಳು ಜೀವಗುಣ ಎಂಬ ಭೇದ ಕಲ್ಪನೆಯನ್ನು ಮಾಡುವುದು ಸರಿಯಲ್ಲ. ಅದಕ್ಕೆ ಪರಮಾತ್ಮನ ಮೊದಲ ಆನಂದ ನಂತರ ಜೀವನ ಆನಂದಕ್ಕೆ ವ್ಯತ್ಯಾಸ ಹೇಳಕ್ಕೆ ಬರ್ತದೇನು ಅಂದರೆ ಹೇಳಲಿಕ್ಕೆ ಬರುವುದಿಲ್ಲ. ಅದನ್ನು ಹೇಳೋದಿಲ್ಲ ಮಹಾವಾಕ್ಯ ಅಂತ. ಮಹಾವಾಕ್ಯದ ನಿಶ್ಚಯ ಮಾಡ್ತಾರೆ. ಇದ್ರೆ ಈ ಸೂತ್ರ ಅತಿ ಮುಖ್ಯವಾದದ್ದು. ಮಹಾವಾಕ್ಯದಲ್ಲಿ ಅನಂತವಾದಿಗಳು ಅನಂತ ರೀತಿ ತಮ್ಮ ಅರ್ಥವನ್ನು ಮಾಡಿ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ತತ್ವಸಿ ಮಹಾವಾಕ್ಯದಲ್ಲಿ ದೋಷವನ್ನು ಹುಡುಕ್ಯಾರ. ಅವರು ದೋಷ ಹೇಳ್ತಾರೆ ಅವರೆಲ್ಲ. ಆದರೆ ವೇದಾಂತ ನಿರ್ದೋಷವಾದಂಥ ಸತ್ಯವಾದ ಅನುಭವವನ್ನೇ ಹೇಳ್ತದ. ಆದ್ದರಿಂದ ಭೇದ ಕಲ್ಪನೆಯನ್ನು ಪರಮಾತ್ಮನಲ್ಲೇ ಜೀವಾತ್ಮನಲ್ಲೇ ಮಾಡುವುದು ಸರಿಯಲ್ಲ. ಎಲ್ಲಿ ಮಾಡೋದು ಸರಿಯಲ್ಲ? ಬ್ರಹ್ಮನಲ್ಲಿ ಅಥವಾ ಪರಮಾತ್ಮನಲ್ಲಿ ಜೀವಾತ್ಮನಲ್ಲಿ ಭೇದ ಇಲ್ಲ, ಅಭೇದ ಅಂತ. ಇದಕ್ಕೆ ಸಾಕಷ್ಟು ಸಲ ಉದಾಹರಣೆ ಕೇಳಿರಿ. ಎರಡು ಆಕಳ ಭೇದ ಅವಲ್ಲ. ಸೊಟ್ಟಾಕಳ ಬಟ್ಟಾಕಳ. ಸೊಟ್ಟಾಕಳ ಅದನ್ನೇ ಬೇರೆ, ಬಟ್ಟಾಕಳನ್ನೇ ಬೇರೆ. ದೇಹ ದೃಷ್ಟಿಯಿಂದ ಒಂದು ಕಪ್ಪಾದ, ಒಂದು ಕೆಂಪಾದ, ಒಂದು ಕೋಡಾದ, ಒಂದು ಕೋಡು ಮಂಡಾದ, ಒಂದು ಬಾಲ ಉದ್ದಾದ, ಬಾಲ ಗಿದ್ದಾದ, ಈ ರೀತಿ ಒಂದು ಎತ್ತರಾದ, ಒಂದು ಗಿಡ್ಡಾದ. ಇಷ್ಟು ಭೇದಗಳಾವಲ್ಲ, ಭೇದ ಆವಿಲ್ಲ ಆಕಳಲ್ಲಿ. ಆದರೆ ಹಾಲನ್ನು ಕರೆದಾಗ ಸೊಟ್ಟ ಆಕಳ ಹಾಲು, ಬಟ್ಟ ಆಕಳ ಹಾಲು ಮಾತ್ರ ಅಭೇದ ಅದ ನೋಡ್ರಿ. ಅಲ್ಲಿ ಅಭೇದ ಅದಿಲ್ಲ. ಹಾಗೆಯೇ ಇಲ್ಲಿ ಪರಮಾತ್ಮ ದೊಡ್ಡವನು, ಜೀವಾತ್ಮ ಸಣ್ಣವನು. ಪರಮಾತ್ಮನ ಸರ್ವಜ್ಞತ್ವ, ಜೀವಾತ್ಮನ ಅಲ್ಪಜ್ಞತ್ವ, ಪರಮಾತ್ಮನ ಒಂದು ಶಕ್ತಿ, ಜೀವಾತ್ಮನ ಶಕ್ತಿ, ಹೀಗೆ ಅನಂತ ರೀತಿ. ಅವನಿರೋನು ಕೈಲಾಸ, ನಾವಿರೋದು ಮರ್ತಲೋಕ. ಅವನು ಹುಟ್ಟಲಾರದವನು, ನಾನು ಹುಟ್ಟಿದವನು ಅನ್ನುವ ಹಲವು ಭೇದಗಳು ಉಂಟಲ್ಲ ನಾವು ನೋಡುವಾಗ. ಆದರೆ ಇದರ ಒಳಗಿರ್ತಕ್ಕಂಥ ಆಕಳ ಭೇದವಿನ ದೇಹ ಭೇದ, ಉಪಾಧಿ ಭೇದ. ಆದರೆ ನಿರುಪಾಧಿಕವಾದ ಆತ್ಮನ ಅಮೃತದಲ್ಲಿ ಮಾತ್ರ ಸಮಾನ. ಜೀವನ ಅಮೃತನೂ ಒಂದೇ, ಪರಮಾತ್ಮನ ಅಮೃತನೂ ಒಂದೇ. ಅಮೃತ ಅಂದ್ರೇನು? ಪರಮಾತ್ಮನಿಗೆ ಸಾವಿಲ್ಲ, ನಿನಗೂ ಸಾವಿಲ್ಲ. ಹೀಗೆ ಇದು ತಾನೇ ಗೋಪಿಂಡವೆನಿಪ ಪದದೋಳ್ ನಿತ್ಯ ಸದಮಳ ಆನಂದ ಚಿತ್ಪದವನು ಒದವಿ ತಾನೆಂದುವರಿವುದು ಜಾತಿ ವ್ಯಕ್ತಿ ದೋರ್ಪದನಾಗಿ ತಿಳಿಯಲು ಅಂತೆ ಅದು ಮಿಥ್ಯ. ಹೇಗೆ? ಇದು ತಾನೇ ಗೋಪಿಂಡವೆನಿಪ ಪದದೊಳು. ಇದು ಆಕಳ ಶರೀರ ಅಂತೀವಲ್ಲ, ಹಾಗೆ ನಿತ್ಯ ಯಾವುದು? ಸದಮಳ ಆನಂದ. ಆಕಳ ಶರೀರ ಅನಿತ್ಯ. ಅನಿತ್ಯ ಅದಿಲ್ಲ, ಶರೀರ ಯಾವಾಗ ಇರ್ತದೇನೋ ಇರೋದಿಲ್ಲ. ಇದು ಗೋವಿನ ದೇಹವೆಂದು ಹೇಳಿದರೆ ಅದರಲ್ಲಿ ಗೋತ್ವ ಜಾತಿಯಿಂದ ವಿಶಿಷ್ಟವಾದ ಗೋವಿನ ದೇಹ ರೂಪ ವ್ಯಕ್ತಿಯು ಪ್ರತೀತ ಆಗ್ತದೆ. ಆಕಳ ದೇಹ ಅಂದ ತಕ್ಷಣ ಅದು ಯಾವ ಜಾತಿ, ಅದು ಕುಲ, ಅದರ ಆಕಾರ ರೂಪ ಎಲ್ಲ ನಮ್ಗೆ ಗೊತ್ತಾಗೇ ಬಿಡ್ತಾವ, ಅನುಭವಕ್ಕೆ ಬರ್ತಾವ. ಅದರಂತೆ ದೇಹ ಪ್ರತೀತ ಆಗ್ತದಲ್ಲ. ಗೋವು ಅಂದ ತಕ್ಷಣ ದೇಹ ನಮಗೆ ಗೋಚರ ಆಗ್ತದೆ, ಅನುಭವಕ್ಕೆ ಬರ್ತದೆ. ಆದರೆ ಅನೇಕ ಗೋವುಗಳ ದೇಹ ಎಂಬ ವ್ಯಕ್ತಿಗಳಲ್ಲಿ ಗೋತ್ವ ಜಾತಿಯು ವ್ಯಾಪಕವಾಗಿರುವಂತೆ
ಅಲ್ಲೇನಾಯಿತು, ಮೊದಲು ಹೇಳಿದಂತೆ ಅದು ಶರೀರ ಮತ್ತು ಜಗತ್ತು ಅನ್ನಂಗೆ. ಏಕವಾಗಿ ನೋಡಿದಾಗ ಶರೀರ, ಅನೇಕವಾಗಿ ನೋಡಿದಾಗ ಅದಕ್ಕೆ ಗುಂಪು ಅಂತಾಯಿತು. ಅಲ್ಲಿ ಏನದ, ಅಲ್ಲಿ ಯಾವ ಜಾತಿ ಇಲ್ಲ, ಬರೀ ಆಕಳ ಹಿಂಡ ನೋಡು ಅಂತೀವಿ. ಇದೇ ಜಾತಿ ಅಂತ ಬರಂಗಿಲ್ಲ ಅಲ್ಲಿ. ಹಾಗೆಯೇ ಈ ಕಾಣುವ ಅನೇಕ ಜೀವಿಗಳಲ್ಲಿ ಸಚ್ಚಿದಾನಂದವೆಂಬುವ ಪರವಸ್ತು ವ್ಯಾಪಕವಾಗಿದೆ. ಅನೇಕ ಗೋವುಗಳಲ್ಲಿ ಗೋವಿನ ದೇಹದ ಶರೀರಗಳೇ ತುಂಬವಿಲ್ಲ, ಅಲ್ಲಿ ಬೇರೆ ಏನು ನಾದೇನು ಇಲ್ಲ. ಅದರಂತೆ ಅನೇಕ ಆತ್ಮರುಗಳಲ್ಲಿ ಅಂದರೆ ಇಲ್ಲಿ ಜೀವಿಗಳಲ್ಲಿ ಅಂತ ಅರ್ಥ. ಸಚ್ಚಿದಾನಂದ ಎಂಬ ಪರವಸ್ತು ವ್ಯಾಪಕವಾಗಿದೆ. ಎಲ್ಲ ಹಿಂಡುಗಳಲ್ಲಿ ಗೋ ಅನ್ನುವ ಶಬ್ದ ವ್ಯಾಪಕ ಆಗಿದಿಲ್ಲ. ಅದಕ್ಕೆ ಬೇರೆ ಏನೇನಾದೇನು ಆಕಳು ಅಂತೀವಿ, ಎಲ್ಲದಕ್ಕೂ ಆಕಳ, ಎಲ್ಲ ಕುಡಿಸಿ ಆಕಳ ಅಂತ. ಯಾಕಂದರೆ ಅಲ್ಲಿ ಎಲ್ಲವೂ ಆಕಳನ್ನು ಬಿಟ್ಟು ಇನ್ನೊಂದು ಇಲ್ಲವೇ ಇಲ್ಲಲ್ಲ ಅಲ್ಲಿ. ಅದರಂತೆ ಸಚ್ಚಿದಾನಂದ ಪರವಸ್ತು ವ್ಯಾಪಕವಾಗಿದೆ. ವ್ಯಾಪಕ ಅಂದರೆ ಪರಿಪೂರ್ಣ ಆಗಿದೆ ಅಂತ. ಅಂದರೆ ಅನೇಕಾತ್ಮರು ವ್ಯಕ್ತಿಗಳು ಆಗಿರುತ್ತಾರೆ, ಅವರಲ್ಲಿ ಚಿತ್ ವಸ್ತು ಜಾತಿ ರೂಪವಾಗಿದೆ ಅಂತ ಮತ್ತೆ ನೀವು ಸಂಶಯ ಮಾಡಿದರೆ ಅಲ್ಲಿ ಜಾತಿದು ಕೂಡಿ ಆವ ನೋಡಕ್ ಕಾಣಿಸ್ತದ, ಕಡೆಗೆ ಬಂದ ಮತ್ತೆ ಜಾತಿ ಬರ್ತದಂತ. ಕೂಡಿದಾಗ ಬ್ರಹ್ಮ ಪರಮಾತ್ಮ ಆಗ್ತದ, ಮತ್ತೆ ಅಗಲಿದಾಗ ಜೀವಾತ್ಮ ಬೇರೆ ಆತನ ಅಂತ ಈ ರೀತಿ ಹೇಳಬಹುದಲ್ಲ ಅಂತ ಅಂದರೆ ಅದು ಹಾಗಲ್ಲ. ಆ ರೀತಿ ಹೇಳಲಿಕ್ಕೆ ಬರೋದಿಲ್ಲ ಅಂತಾರೆ. ಯಾಕಂದ್ರೆ ಇಲ್ಲಿ ದೃಷ್ಟಾಂತದಲ್ಲಿ ದೇಹರೂಪ ವ್ಯಕ್ತಿಗಳು ಬೇರೆಯಾಗಿದ್ದಂತೆ ದೇಹ ನಾಮರೂಪ ಬೇರೆ ಬೇರೆ ಆವಿಲ್ಲ, ಆದರೆ ಆತ್ಮರು ಬೇರೆ ಇಲ್ಲ. ಇಲ್ಲಿ ಆತ್ಮ ಬೇರೆ ಆದ್ರೆ ಅಣುರೇನು ತೃಣಕಾಷ್ಟದಲ್ಲಿ ಪರಿಪೂರ್ಣ ನೀನಿರ್ಪನೆಂದು ಮಣಿಯುತ್ತಿದ್ದನಯ್ಯ ಅಂತ ಮಹಾತ್ಮ ಹೇಳ್ಯಾರ. ನಾನು ಯಾಕೆ ನಿಮಗೆ ನಮನವನ್ನು ಸಲ್ಲಿಸ್ತೀನಿ ಅಂದರೆ ನೀನು ಬೇರೆ ನಾನು ಬೇರೆ ಅಂತಲ್ಲ, ನಾನೇ ನೀನು ನೀನೇ ನಾನಂತ ನಿನಗೆ ನಮಸ್ಕಾರ ಮಾಡ್ತೀನಿ. ನೀ ದೊಡ್ಡವನಂತ ನಾ ಮಾಡಂಗಿಲ್ಲ ಅಂತ ಜ್ಞಾನಿಗಳು ಮಾಡಿದರು. ನೀ ದೊಡ್ಡವನು ಅಂತ ಮಾಡಲಿಲ್ಲ ಅವರು ಜ್ಞಾನಿಗಳು. ನಾನೇ ನೀನು ನೀನೇ ನಾನು, ಅಣುರೇನ ತೃಣಕಾಷ್ಟದಲ್ಲಿ ಪರಿಪೂರ್ಣ. ಆಮೇಲೆ ನಾನು ಮಾಡೋನು ಪೂರ್ಣ, ಮಾಡಿಸಂಬನು ಪೂರ್ಣ. ಯಾರಿಗೆ ಮಾಡಿದರು? ಪೂರ್ಣಂ ಪೂರ್ಣಮದಂ ಪೂರ್ಣಮದಂ ಪೂರ್ಣಾತ್ ಪೂರ್ಣಮುಚ್ಯತೆ ಎಂದಂಗೆ ಪೂರ್ಣಕ್ಕೆ ಹೋಗೋದಂತ. ಹೀಗೆ ಕಿಂತು ಪೂರ್ಣವಾಗಿರುವುದರಿಂದ ಈ ಜಾತಿ ವ್ಯಕ್ತಿ ಕಲ್ಪನಾ ರೂಪ ಅರ್ಥ ಮಿಥ್ಯೆಯಾಗಿದೆ. ಗೋಗಳಲ್ಲಿ ಸತ್ಯವಾಗಿದೆ, ಇಲ್ಲಿ ಮಿಥ್ಯೆಯಾಗಿದೆ ಅಂದಾಗ ಅದರಂತೆ ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಆ ಕಾರಣ ಕಿಂತು ಏಕಂ ಅದ್ವಿತೀಯಂ ಎಂಬುದಾಗಿ ಒಂದೇ ಅಖಂಡ ಸಚ್ಚಿದಾನಂದ ವಸ್ತುವಿನಲ್ಲಿ ಜಾತಿ ವ್ಯಕ್ತಿ ಈ ಕಲ್ಪನೆಯು ಅಯೋಗ್ಯವಾಗಿದೆ ಅಂತಕ್ಕಂಥ ಭಾವ ತಿಳ್ಕೊಂಡು, ಯೋಗ್ಯ ಅಲ್ಲ. ಒಂದೇ ಬೈಲಲ್ಲಿ ಒಂದೇ ಊರಲ್ಲಿ 4-5 ಓಣಿಗಳಲ್ಲಿ ಒಂದೊಂದು ಓಣಿಗೆ ಒಂದೊಂದು ಹೆಸರು ಬಂದದ್ದು, ಒಂದೊಂದು ಓಣಿಗೆ ಒಂದೊಂದು ಹೆಸರು ಅದಲ್ಲ. ಆ ಹೆಸರು ಸತ್ಯೇನು? ಆ ಹೆಸರು ಯಾವ ಸತ್ಯನಲ್ಲ, ಎಲ್ಲವೂ ಮಿಥ್ಯ ಅಂತ. ಯಾಕಂದ್ರೆ ಆಕಾಶಕ್ಕೆ ಬೈಲಿಗೇನದ? ಬೈಲಿಗೆ ಇದು ಬ್ರಾಹ್ಮಣ ಅಂತಿಲ್ಲ, ಕ್ಷತ್ರಿಯ ಅಂತಿಲ್ಲ, ಶೂದ್ರ ಅಂತಿಲ್ಲ, ವೈಶ್ಯ ಅಂತಿಲ್ಲ. ಯಾವುದಕ್ಕೆ ಬೈಲಿನಲ್ಲಿ ಇಲ್ಲ. ಅದಕ್ಕೇನದ? ಇರೋದು ಒಂದೇ ಬೈಲು, ಏಕಂ. ಆ ಬೈಲಿನಲ್ಲೇ ಹುಟ್ಟಿದವರ ಊರು, ಯಾವುದೇ ಊರು ಗ್ರಾಮ ಹುಟ್ಟಿದ್ರು ಕೂಡ ಬೈಲಲ್ಲಿ ಹುಟ್ಟಿತು. ಹುಟ್ಟಿದ ನಂತರ ಒಂದೊಂದು 10-20 ಮನೆಗಳ ಗುಂಪಿಗೆ ಒಂದೊಂದು ಓಣಿ ಅಂತಾಯಿತು. ಆ ಓಣಿ ಬ್ರಾಹ್ಮಣದ ಇರ್ಬೋದು, ಹೊಲಿಗೆರೆ ಇರ್ಬೋದು,
ಶೂದ್ರರೇ ಇರಬಹುದು, ಕ್ಷತ್ರಿಯರೇ ಇರಬಹುದು. ಆದರೆ ಬೈಲಿಗೆ ನನ್ನ ಆದೇನು? ಬೈಲು ಸತ್ಯ ಅದ, ಈ ಓಣಿಗಳು ಇವೆಲ್ಲ ಮಿಥ್ಯಾವ. ಅವರಂತೆ ಇರುವಂಥ ಏಕಂ ಏವಂ ಅದ್ವಿತೀಯಂ ಪರಮಾತ್ಮ ಪರಬ್ರಹ್ಮ ಏನದ, ಅದು ಒಂದೇ ಅದ. ಆ ಒಂದರಲ್ಲಿ 14 ಲೋಕಗಳು ಹುಟ್ಟ್ಯಾವ. 14 ಲೋಕದಲ್ಲಿ 3 ಲೋಕ ಅಂತೂ ನಿಮಗೆಲ್ಲರಿಗೂ ಗೊತ್ತದ. ಆ 3 ಲೋಕದಲ್ಲಿ ನಾವಿರತಕ್ಕಂಥದ್ದೇ ಮರ್ತ್ಯಲೋಕ, ಸ್ವರ್ಗಲೋಕ, ಪಾತಾಳ ಅಂತ ಅದ. ಇವು ಸತ್ಯ ಏನು? ಇವು ಸುಳ್ಳು ಅಂತ. ಅದು ಸತ್ಯ ಯಾವುದು? ಈ 3 ಲೋಕಕ್ಕೆ ಆಧಾರವಾದದ್ದು. ಇವು 3 ಓಣಿಗೆ ಆಧಾರವಾದದ್ದು ಯಾವುದು? ಬೈಲು. 3 ಲೋಕಕ್ಕೆ ಆಧಾರ, ಆ ಮನೆಗಳಿಗೆ ಆಶ್ರಯ ಕೊಟ್ಟದ್ದು ಯಾವುದು? ಬೈಲು. ಆ ಬೈಲಿನಲ್ಲೇ ಹುಟ್ಟಿದವು, ಬೈಲಿನಲ್ಲೇ ತೋರಿದವು, ಬೈಲಲ್ಲೇ ನಾಳೆ 100 ವರ್ಷ ಆದ್ಮೇಲೆ ಬಿದ್ದು ಹಾಳಾಗಿ ಹೋಗ್ಬಿಟ್ಟು. ಬೈಲಿಗೇನಾಯ್ತೇನು? ಬೈಲು ಹಾಳಾಗಲಿಲ್ಲ. ಯಾಕೆ ಹಾಳಾಗಲಿಲ್ಲ ಅಂದರೆ ಮನೆಗಳು ಹುಟ್ಟಿದಂತೆ ಬೈಲು ಹುಟ್ಟಿಲ್ಲ. ಮನೆಗಳು ಸ್ವಲ್ಪ ವರ್ಷ ತೋರಿದಂತೆ ಬೈಲು ತೋರಂಗಿಲ್ಲ. ನಾಳೆ ಮನೆ ಬಿದ್ದರೆ ಬೈಲು ಬೀಳಂಗಿಲ್ಲ. ತ್ರಿಕಾಲ ಆಬಾಧಿತ ಅಂತ. 3 ಕಾಲದಲ್ಲಿ ಸ್ಥಿರವಾಗಿ ಯಾವುದಿರುವುದು ಅದೇ ದೇವರು. 3 ಕಾಲದಲ್ಲಿ ಯಾವುದು ಸ್ಥಿರವಾಗಿರುವುದು ಅದೇ ಪರಮಾತ್ಮ. 3 ಕಾಲದಲ್ಲಿ ಯಾವುದು ಇದೆಯೋ ಅದೇ ಏನಾದರೂ ಕರೀರಿ. ನೀವು ಬ್ರಹ್ಮ ಅಂತಲೇ ಕರೀರಿ, ವಿಷ್ಣು ಅಂತಲೇ ಕರೀರಿ, ಅಲ್ಲ ಅಂತಲೇ ಕರೀರಿ. ಅವರವರ ಪ್ರೇಮಕ್ಕೆ ಲಿಂಗ ಅಂತಲೂ ಕರೆದರು. ಶೈವರು ಲಿಂಗ ಅಂದರು. ಲಿಂಗ ಅಂದ್ರೆ ಅರ್ಥ ಏನು? ಲಿಂಗ ಮಧ್ಯೆ ಜಗತ್ ಸರ್ವ. ಲಿಂಗ ಆಗಿಲ್ಲ, ಹೋಗಿಲ್ಲ, ಮೇಲಿಲ್ಲ, ಕೆಳಗಿಲ್ಲ, ತಪ್ಪು ತಡೆಯಿಲ್ಲ. ಆ ಲಿಂಗಕ್ಕೆ ದೇಗುಲವೇ ಇಲ್ಲ, ಸರ್ವಜ್ಞ ಅಂತ. ಸರ್ವವನ್ನು ಬಲ್ಲಂತ, ಅರಿತಂತ, ತಿಳಿದಂತ ಅನುಭಾವಿ ಸರ್ವಜ್ಞ ಹೇಳಿದ್ರು. ಅದು ಆಗಿಲ್ಲ. ಆಗದಂದ್ರೇನೋ ಹುಟ್ಟದಂತ ಅರ್ಥ. ಹೋಗಿಲ್ಲಂದ್ರೇನೋ ಸಾಯ್ತದಂತ ಅರ್ಥ. ಯಾವುದು ಜಾತಶ್ಯ ಮರಣಂ ಧ್ರುವಂ. ಯಾವುದು ಜಾತ ಅಂದರೆ ಯಾವುದೇ ಗರ್ಭದಲ್ಲಾಗಲಿ, ಅದು ಸ್ವೇದಜ ಆಗಲಿ, ಉದ್ಭುಜ ಆಗಲಿ, 4 ರೀತಿಯ ಸೃಷ್ಟಿ ಏನದ. ಅವ್ಯಾವ ಹುಟ್ಟ್ಯಾವಂದ್ರೆ ಅವೆಲ್ಲವೂ ಜಾತಶ್ಯ ಧ್ರುವಂ ಮರಣ. ಅವಕ್ಕೆಲ್ಲ ಸಾವನ್ನ ನೋಡ್ರಿ. ಅಂದ್ರೆ ಅದರಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಒಂದು ಗರ್ಭದಲ್ಲಿ ಹುಟ್ಟಿ ಬಂದವರು. ಎಷ್ಟು ಸಣ್ಣವ್ರು ಅಂತ. ನಾವು 84 ಲಕ್ಷ ಗರ್ಭದಲ್ಲಿ ನಾವೇ ಹುಟ್ಟಿಲ್ಲ. ಅದರಲ್ಲಿ ಏನೋ ಹಿಂದಿನ ಜನ್ಮದ, ಪೂರ್ವ ಜನ್ಮದ ಸುಕೃತದಿಂದ ಈ ಜನ್ಮದಲ್ಲಿ ಒಂದು ಸಣ್ಣ ಮಾನವ ಶರೀರವನ್ನು ತೊಟ್ಟು ಬಂದೀವಿ. ಬಂದು ನಾವು ಎಷ್ಟು ಗುತ್ತಿಗಿಡದೇವೆ ಅಂದರೆ ಬ್ರಹ್ಮಾಂಡನೇ ನಮ್ಮ ಅಧೀನ ಆಗಬೇಕು. ಜಗತ್ತೇ ಏಕಚಕ್ರಾಧಿಪತಿಯಾಗಿ ನಾ ಆಳಬೇಕು. ನಾ ರಾಷ್ಟ್ರಪತಿನೇ ಆಗಬೇಕು. ನಾನು ಅಗರ್ಭ ಶ್ರೀಮಂತನೇ ಆಗಬೇಕು. ನಾನು ಎಲ್ಲರಿಗಿಂತ ಶ್ರೇಷ್ಠವಾಗಿ ಇರಬೇಕು ಅಂತ ಪ್ರಯತ್ನ ಮಾಡ್ತೀವಲ್ಲ, ಯಾರು ಇರೋಕ್ಕೆ ಬರೋದಿಲ್ಲ. ಯಾವುದು ಉತ್ಪತ್ತಿ ಆಗ್ಯದ ಅದಕ್ಕೆಲ್ಲ ನಾಶ. ಹಾಗೆ ಇಲ್ಲಿ ಕೂಡ ಮಹಾತ್ಮರು ಯಾವ ರೀತಿ ವಿಚಾರವನ್ನು ಮಾಡಿ ನೋಡಿದರೂ ಕೂಡ ಪರಮಾತ್ಮನಿಗೂ ನಮಗೂ ಒಂದು ಚೂರು ವ್ಯತ್ಯಾಸ ಇಲ್ಲ. ನಾವೇ ಪರಮಾತ್ಮ, ನಾವೇ ದೇವರು, ನಾವೇ ಆತ್ಮ, ನಾವೇ ಬ್ರಹ್ಮ. ಇದನ್ನು ಯಾರು ಹೇಳ್ತಾರ್ರಿ? ಹೇಳೋರು ಯಾರು? ಇದನ್ನ ಯಾರು ಹೇಳಿದ್ರು? ಯಾರು ನಮ್ಮ ತಲೆ ಕೆಡಿಸಿದ್ರು? ಯಾರು ಹುಚ್ಚು ಹಿಡಿಸಿದ್ರು? ಯಾರು ಯಾವ ಆಧಾರ ಮೇಲೆ ನಿಮಗೆ ಹೇಳಿದರು ಅಂದರೆ ಇದಕ್ಕೆಲ್ಲ ಗೊತ್ತಿದ್ದ ವಿಷಯದ. ಇದು ಭಗವಂತ ಅಥವಾ ಪರಮಾತ್ಮನ ವಾಕ್ಯವಂತ.
ಪರಮಾತ್ಮನೇ ತನ್ನ ವೇದವನ್ನು ನುಡಿಯುವಾಗ ಆ ವೇದದಲ್ಲಿ 3 ಭಾಗಗಳನ್ನು ಮಾಡಿ, ವೇದದ ಮೊದಲನೆಯ ಭಾಗವೇ ಕರ್ಮಕಾಂಡ, ವೇದದ ಮಧ್ಯಭಾಗವೇ ಉಪಾಸನಕಾಂಡ, ವೇದದ ಏನದ ಉತ್ತರ, ಪೂರ್ವಲ್ಲದ ಉತ್ತರ, ಅದೇ ಜ್ಞಾನಕಾಂಡ. ಆ ಜ್ಞಾನಕಾಂಡದಲ್ಲಿ ಭಗವಂತ ಹೇಳಿದ ತತ್ವಮಸಿ ಮಹಾವಾಕ್ಯವನ್ನು ಹೇಳಿ, ತತ್ ಅಂದರೆ ಇಲ್ಲಿವರೆಗೂ ವಿಚಾರ ಮಾಡಿದ ಲಿಂಗ ಅಂತ ಅನ್ಬೋದು ಅಥವಾ ಬ್ರಹ್ಮ ಅನ್ಬೋದು. ತೊಮ್ ಅಂದರೆ ಜೀವ, ಅಸಿ ಅಂದರೆ ಇದ್ದಿ. ಏನಿದ್ದಿ? ಆ ತತ್ ಬ್ರಹ್ಮ, ನೀನು ಇದ್ದಿ. ನಾವು ಜೀವ ಅಂತ ಕಣಿವಲ್ಲ. ಅದು ಹೇಳಿದ ಮಹಾವಾಕ್ಯ, ಜೀವನೆಲ್ಲ ನೀನು ಸಹಜ ಪರಮಾತ್ಮ ಅಂತ ಹೇಳ್ಬಿಡ್ತು. ಅಂದರೆ ಪರಮಾತ್ಮ ಅಂತ ಯಾವುದು ಅಂದರೆ ದೇಹೀಯ ದೃಷ್ಟಿ ಇಟ್ಕೊಂಡು ಪರಮಾತ್ಮ ಅಲ್ಲ, ದೇಹ ಪರಮಾತ್ಮ ಅಲ್ಲ, ದೇಹ ಅನಾತ್ಮ. ಯಾಕೆ ಅನಾತ್ಮ ಅಂದರೆ ಇದು ಪಂಚ ಮಹಾಭೂತದಿಂದ ಜಾತಶ್ಯ, ಇದು ಹುಟ್ಟ್ಯದ. ನಿನ್ನೆನೆ ಹೇಳಿನಲ್ಲ, ಮನೆ ಹೆಂಗೆ ಹುಟ್ಟಿತ್ರಿ? ಮನೆ ಹುಟ್ಟಬೇಕಾದ್ರೆ ಕಲ್ಲಿರಬೇಕು, ಕಂಕರ ಇರಬೇಕು, ಉಸುಕಿರಬೇಕು, ಕಬ್ಬಿಣಿರಬೇಕು, ನೀರಿರಬೇಕು, ಗಾಳಿ ಇರಬೇಕು, ಬೈಲಿರಬೇಕು. ಇಷ್ಟೆಲ್ಲ ಇದ್ದಾಗ ಒಂದು ಮನೆ ತಯಾರಾಗ್ಯದ. ಅದರಂತೆ ಪಂಚಮಹಾಭೂತದಿಂದ ಈ ಸ್ಥೂಲವಾದ ಶರೀರ ಎಲ್ಲರದು ಹುಟ್ಟೋದಿಲ್ಲ. ಆ ಕಟ್ಟಿದ ಮನೆ ಜಡ ಅದೋ, ಅದು ಚೇತನ ಅದೋ? ಜಡನೇ ಅದು. ಯಾಕಂದರೆ ಅದು ಮನೆ ನಾನು ಅಂತ ಯಾರಿಗೆ ಹೇಳಲ್ಲ, ಮನೆ ನಾ ಎಷ್ಟು ಚಂದಿನಿ ಅಂತ ಯಾರಿಗೆ ಹೇಳಲ್ಲ, ಮನೆ ಯಾರಿಗೂ ಸಂತೋಷನೂ ಕೊಟ್ಟಿಲ್ಲ, ಮನೆ ಯಾರಿಗೆ ದುಃಖನೂ ಕೊಡೋದಿಲ್ಲ. ಯಾಕಂದರೆ ಅದು ಚೈತನ್ಯ ಇದ್ದರೆ, ಚೇತನ ಇದ್ದರೆ ಅದಕ್ಕೆ ಸುಖ ದುಃಖ ಅಂತ ಗೊತ್ತಿರ್ತಿತ್ತು. ಅದನ್ನು ಮುಂದೆ ಹೇಳಕ್ಕೆ ಬರ್ತಿತ್ತು. ಈಗ ನಾವು ಯಾರಾದರೂ ಅತಿಥಿಗಳು ಬರಲಿ ಮನೆಗೆ, ಕೇಳ್ತೀವಿಲ್ಲ, ಮನೆಯಲ್ಲೆಲ್ಲ ಸಂತೋಷವಾಗರೇನು, ಆನಂದ ಆದೇನು? ಯಾಕೆ ಕೇಳಿದರು ಅಂದರೆ ನೀನು ಹೇಳ್ತಿದ್ದಂತ ಗೊತ್ತು. ಆನಂದವನ್ನು ಇದ್ದದ್ದನ್ನು ಹೇಳ್ತಿದ್ದಿ, ದುಃಖದಿಂದ ಇದ್ದದ್ದು ಕೂಡ ನೀ ಹೇಳ್ತಿದ್ದಿ. ಈ ಆನಂದ ಆದದ್ದು ತಿಳಿದು ಹೇಳ್ತಿದ್ದೋ, ತಿಳಿಯಾದ ಹೇಳ್ತಿದ್ದೋ? ತಿಳಿದ ಹೇಳ್ತಿದ್ದು. ದುಃಖ ಆದದ್ದು ತಿಳಿದ ಹೇಳ್ತಿದ್ದೋ, ತಿಳಿಯಾದ ಹೇಳ್ತಿದ್ದೋ? ತಿಳಿದ ಹೇಳ್ತಿದ್ದೆ. ಅಂದ್ರೆ ಏನು ಅರ್ಥ ಆಯ್ತು? ಈ ಆನಂದವನ್ನ ದುಃಖವನ್ನ ತಿಳಿಯುವಂತ ಆತ್ಮ ಬೇರೆ ನಮ್ಮೊಳಗಾನ. ಇವು ಆನಂದ, ನಾನು ಆನಂದ ಅಂತ ಹೇಳ್ತು ಅಂದ್ರೆ ಹೇಳಕ್ ಬರಂಗಿಲ್ಲ, ಜಡ ಇವು. ದುಃಖನೂ ಕೂಡ ಜಡ. ಆದರೆ ಈ ಜಡವಾದ ಸುಖ ದುಃಖವನ್ನ ನಾನು ಅರಿತು ಅನುಭವಿಸಿ ಹೇಳ್ತೇನೆಂದ್ರೆ, ಅವುಗಳನ್ನ ತಿಳಿದೇ ನಾ ಹೇಳ್ತೀನಂದ್ರೆ ತಿಳಿಸಿಕೊಂಬುವು ನಾನಲ್ಲ. ತಿಳಿಸಿಕೊಂಬುವೆಲ್ಲ ನಾನಲ್ಲ. ಈ ಮನೆ ತಿಳಿಸ್ಕೊಂತದ, ಮನೆ ನಾನೇನು? ಈ ಮಠ ತಿಳಿಸ್ಕೊಂತದ, ಮಠ ನಾನೇನು? ಅಲ್ಲ. ಅಂದ್ರೆ ಏನರ್ಥ ಆಯ್ತು? ತಿಳಿಸಿಕೊಂಬುವೆಲ್ಲವೂ ಮಿಥ್ಯ, ತಿಳಿಯುವುದು ಮಾತ್ರ ಸತ್ಯ. ಅಂದಾಗ ನಮ್ಮ ದೇಹದಲ್ಲಿ ಇಲ್ಲಿವರೆಗೆ ನಾವು ತಿಳ್ಕೊಂತ ಬಂದೇವಲ್ಲ, ಏನೇನು ತಿಳಿದೀವಿ? ನಮ್ಮ ಜನನ ತಿಳಿದೀವಿ, ಆಮೇಲೆ ಶಿಶುವಿನ ಅವಸ್ಥೆಯನ್ನು ಕಳೆದೀವಿ, ಬಾಲ್ಯಾವಸ್ಥೆನ ಕಳೆದೀವಿ, ಯೌವನ ಅವಸ್ಥೆ ಕಳೆದೀವಿ, ಮುಪ್ಪಾವಸ್ಥೆ ಕಾಲಿಟ್ಟಿವಿ. ಸ್ವಲ್ಪ ದಿನದಲ್ಲಿ ವಿನಶ್ಯತೆ ಅಂದರೆ ಯಾರಿಗೆ ಹೇಳದೆ ಕೇಳದೆ ಹೋಗೋ ಕಾಲ ಬರ್ತದೆ. ಅದೊಂದು ಸರ್ವಸಿದ್ಧ, ಶತಸಿದ್ಧ. ಅಂದರೆ ಬಾಲ್ಯದಲ್ಲಿ ತಾಯಿ ಗರ್ಭದಲ್ಲಿ ಇದ್ದಂಥ ಶರೀರ ಈಗ ಆದೇ ನಮ್ಮದು ಇಲ್ಲಲ್ಲ. ಅಂದ್ರೆ ಏನರ್ಥ ಆಯ್ತು? ಅದು ಪೂರ್ವದಲ್ಲಿ ಇದ್ದಂಥ ಸ್ಥಿತಿ
ಉತ್ತರದಲ್ಲಿ ಇಲ್ಲ ಅಂದರೆ ಇದು ಹಾಲು ಕೆಟ್ಟು ಮಸಾದಂಗೆ ಬದಲಾವಣೆ ಹಾಕ್ಯಂತ ಬರ್ತದೆ. ಅರ್ಥ ಮಾಡ್ರಿ. ಪೂರ್ವದಲ್ಲಿ ಯಾವುದು ಸ್ಥಿತಿ ಇತ್ತು ಆ ಸ್ಥಿತಿ ಉತ್ತರದಲ್ಲಿ ಇಲ್ಲ ಅಂದರೆ ಅದೆಲ್ಲವೂ ಅನಾತ್ಮ. ಕೆಡ್ತಾ 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 ಹಾಲು ಕೆಟ್ಟು ಮೊಸರಾಯಿತು, ಮೊಸರು ಕೆಟ್ಟು ಮಜ್ಜಿಗೆ, ಮಜ್ಜಿಗೆ ಕೆಟ್ಟು ಬೆಣ್ಣೆ, ಬೆಣ್ಣೆ ಕೆಟ್ಟು ತುಪ್ಪ. ಇದು ವಿಕಾರ ಅಂತಾರೆ. ಆದರೆ ನೀನು ಮಾತ್ರ ಬಾಲ್ಯದ ಆಟ ಪಾಠದಲ್ಲಿ ಆದಂಥ ಕೆಲವು ಘಟನೆಗಳು ಈಗೂ ನೆನಪಾವ. ಆಟ ಆಗಲಿ ಪಾಠ ಆಗಲಿ ಅಥವಾ ಏನಾದರೂ ಗಂಭೀರವಾದಂಥ ಯೌವನದಲ್ಲಿ ಆದಂಥ ಘಟನೆಗಳ ನೆನಪು ಆದ. ಸಂಸಾರ ಮಾಡುವಂಥ ಸಂದರ್ಭದಲ್ಲಿ ವ್ಯಾವಹಾರಿಕವಾಗಿ ಸಾಂದರ್ಭಿಕ ಸಂಸಾರದಲ್ಲಿ ಕೂಡ ಕೆಲವು ಘಟನೆಗಳ ನೆನಪಾವ ನಮಗೆ. ಆದರೆ ಬಾಲ್ಯಾವಸ್ಥೆಯಲ್ಲಿ ಇದ್ದಂಥ ಅವನು ಇಲ್ಲೇನೀಗ ಬಾಲ್ಯದಲ್ಲಿ ಆದಂಥ ಘಟನೆಯನ್ನು ನೆನಪಿಗೆ ಮಾಡ್ತಿದ್ದಂದ್ರೆ ಆ ಬಾಲ್ಯ ಅವಸ್ಥೆಯ ಘಟನೆಗಳನ್ನು ಅರಿತವನು ಈಗೂ ನೀನಿದ್ದಿ. ಇಲ್ಲಾಂದ್ರೆ ಆವಾಗಿಂದ ಈಗ ಹೆಂಗೆ ನೆನಪು ಬಂತು? ಆ ಘಟನೆಗಳನ್ನು ಇವತ್ತು ನೆನಪಿಗೆ ಬರ್ತಂದ್ರೆ ಆವಾಗ ತಿಳಿದವನೇ ಯೌವನದಾಗಿದ್ದಿ. ಯೌವನದ ಅನುಭವಗಳನ್ನು ಪಡೆದವನೇ ಮುಪ್ಪಿನಲ್ಲಿದ್ದಿ. ಮುಪ್ಪಿನಲ್ಲಿ ಅನುಭವ ಪಟ್ಟದ್ದೇ ಸಾಯೋತನ ಇದ್ದಿ. ಈ ಘಟನಾವಳಿಗಳ ಸಂಸ್ಕಾರ ಏನದ ಈ ಮುಂದಿನ ಜನ್ಮಕ್ಕೆ ಬೀಜ ಅದ ನೋಡ್ರಿ. ಈ ವರ್ಷ ಶೇಂಗಾ ಬಿತ್ತೀವಂದ್ರೆ ಅದ್ರ ಸ್ವಲ್ಪ ಬೀಜ ಅಂತ ತೆಗಿತೀವಲ್ಲ, ಅದು ಈ ವರ್ಷ ಬೆಳೆದು ಏನು ಅವತ್ತಿಂದ ಬೆಳೆದು ಅವತ್ತು ಹಾಕ್ತಾರ. ಹಿಂದಿನ ಬೀಜಗಳೇ ಮುಂದಿನ ಬೆಳೆಗೆ ಫಲ ಕೊಡ್ತಾವ. ಅದಂದ್ರೆ ನಾವು ನೀವು ಈ ಜಗತ್ತೆಲ್ಲ ಇವತ್ತು ಬೆಳೆ, ಇದು ದೇಹದ ಬೆಳೆ. 84 ಲಕ್ಷ ಜೀವರಾಶಿಗಳ ಬೆಳೆ ಅದ. ಈ ಬೆಳೆಗೆ ಕಾರಣ ಏನು? ಬೀಜ ಏನಪ್ಪ? ಶೇಂಗಕ್ಕೆ ಒಂದು ನಮೂನೆ ಬೀಜ, ಕಡಲೆ ಒಂದು, ಜೋಳಕ್ಕೊಂದು, ಪ್ರತಿಯೊಂದಕ್ಕೊಂದು ಬೀಜ ಅದ. ಈ ಜಗತ್ತು ತೋರ್ತಲ್ಲ, ಇದಕ್ಕೇನು ಬೀಜ? ಎಲ್ಲಿ ಸೀಡ್ಸ್ ತಯಾರಾಯಿತು? ಯಾವ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿದ್ರು? ಯಾವ ದೇಶದಲ್ಲಿ ಸಿಗ್ತದ? ಯಾವ ಲೋಕದಲ್ಲಿ ಸಿಗ್ತದ? ಎಲ್ಲಿ ಇಲ್ಲ. ಈಗ ಬೀಜ ತಂದ್ರಿ, ಆ ಬೀಜ ಇಲ್ಲೇ ಅದಂದ್ರೆ ನಾವು ಹಿಂದಿನ ಜನ್ಮದ ಸಂಸ್ಕಾರಗಳೇನವ ಆ ಸಂಸ್ಕಾರಗಳೇ ಬೀಜಗಳು. ಸುಖ ಇರಲಿ, ದುಃಖ ಇರಲಿ, ಪಾಪ ಇರಲಿ, ಪುಣ್ಯ ಇರಲಿ, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮ ಫಲಗಳೇ ಇವತ್ತ ಬೀಜ. ಆ ಬೀಜ ಎಲ್ಲಿಂದ ಬಂದವು? ಬ್ರಹ್ಮಲೋಕದಿಂದ ಬಂದವು ಅಥವಾ ಮತ್ತು ಸ್ವರ್ಗಲೋಕದಿಂದ ಬಂದವು, ವಿಷ್ಣು ಲೋಕದಿಂದ ಬಂದವು? ಎಲ್ಲಿಂದ ಬಂದಿಲ್ಲ. ನಮ್ಮ ತಂದೆಯ ಯಾವ ವೀರ್ಯದಲ್ಲೇ ಹಿಂದಿನ ಜನ್ಮದ ಸಂಸ್ಕಾರ ಬಂದವ ನೋಡ್ರಿ. ಎಷ್ಟು ಚಂದ ಅದ ಅಂತ. ಇದಕ್ಕೆ ಬೀಜ ಎಲ್ಲಿದೆ ಬಂದವ? ನಾವು ಅಪ್ಪಗೆ ಹುಟ್ಟಿವಂತ ಹೇಳ್ತೀವಲ್ಲ, ಬೀಜ ಅದೇ ಅಲ್ಲ. ಆ ಬೀಜದಾಗೆ ಇದು ಸಂಸ್ಕಾರ ನೋಡ್ರಿ. ಸಣ್ಣ ಅದು ಯಾವುದೋ ಒಂದು ಮಾತು ಹೇಳ್ತಾರೆ ನಿಜಗೊಂಡ್ರು, ಇಲ್ಲಿಲ್ಲ. ಅಣು ಮಾತ್ರ ನೆಲೆಯಿಲ್ಲದ ಬಿಂದು ಒಂದು ತಾಯಿ ಗರ್ಭದಲ್ಲಿ ಬಂದು ನಿಂದು ಉಂಡು ನೆಲೆದು ಮಾತನಾಡಿ ನೋಡಿ ಕೊನೆಗೆ ಇಲ್ಲದಾಗುವುದು ಅಂತ ನಿಜಗೊಂಡ್ರು. ಅದಕ್ಕೆ ವ್ಯಾಖ್ಯಾನ ಮಾಡ್ಯಾರ. ಹುರುಳಿಲ್ಲದ ಬಿಂದು ನೋಡ್ರಿ. ಸಣ್ಣ ಒಂದು ಸೌತೆಕಾಯಿ ಬೀಜ ತಗೋಬೇಕಾದ್ರೆ ಅದಕ್ಕೆ ಬೆಲೆ ಅದ, ಒಂದಿಷ್ಟು ರೂಪಾಯಿ ಅಂತ ಅದ. ಇನ್ನು ಬೇರೆ ಬೇರೆ ಬೀಜ ತಂದ್ರು ಕೂಡ ಇಷ್ಟು ಬೆಲೆ ಅಂತ ಅದ. ಅದನ್ನ ಕೊಟ್ಟೆ ತರಬೇಕು ನಾವು. ಆದರೆ ಇದು ಹುರುಳಿಲ್ಲದ ಬಿಂದು. ತಂದೆಯ ಯಾವ ವೀರ್ಯ ತಯಾರಾಗಿರಲ್ಲ ಅದಕ್ಕೆ ಯಾರನ್ನ ರೊಕ್ಕ ಕೊಟ್ಟು ತಗೊಂಡು ಹೋಗ್ತಾರೆ, ಯಾರನ್ನ ಬೆಲೆನೇ ಇಲ್ಲದಂತ, ಬೆಲೆ ಅದು ಕೆಲಸಕ್ಕೆ ಬಾರದಂತ, ಉಪಯೋಗವಿಲ್ಲದಂತ ಒಂದು ಸಣ್ಣ ಬಿಂದು ದೈವಾನುಕೂಲತೆಯಿಂದ ಸತಿಪತಿ ಒಂದುಗೂಡಿದಾಗ ಆ ಬಿಂದುವು ಬಂತು ಎಲ್ಲಿ ಬಿತ್ತು ಅಂತ ತಾಯಿ ಗರ್ಭದಲ್ಲಿ ನಿಂದು ಅಂತ ಬರೆದಾರ. ಸೂಕ್ಷ್ಮ ಶಾಸ್ತ್ರ
ನಿಂತಾಗ, ಗರ್ಭ ನಿಂತಾಗ ಶಿಶು ಜನನ ಆಗ್ತದಿಲ್ಲ. ಅದೇ ಎಷ್ಟೋ ಜನ ಮದುವೆ ಆದಮೇಲೆ ವ್ಯವಹಾರ ನಿಂತಿಲ್ಲ, ದಿವಸ ಗರ್ಭ ನಿಂತದೇನು. ಯಾವುದೋ ಒಂದು ಸಂದರ್ಭದಲ್ಲಿ ಅದಕ್ಕೆ ಬರೆದ್ರ ಮಹಾತ್ಮರು ದೈವಾನುಕೂಲತೆ, ದೈವಾನುಗ್ರಹ. ಉಳಿದು ಎಲ್ಲ ವೇಸ್ಟು, ಯಾವ ಅರ್ಥ ಅಥವಾ ಬೀಜ. ಯಾವತ್ತೋ ಒಂದು ನಿಂತ ಮೇಲೆ ಅದು ಏನು ಮಾಡಿತು ಅಲ್ಲೇ ಬೆಳೀತು ನೋಡ್ರಿ. ಗರ್ಭದಾಗ ಬೆಳೆದದು ಹೊರಗೆ ಬೆಳೆದ ಆಮೇಲೆ ಗರ್ಭಕ್ಕೆ ಹೋಗ್ಯದ, ಗರ್ಭದಲ್ಲೇ ಬೆಳೆದದ. ಅದು ಎಷ್ಟು ಚಂದ ಬೆಳೆದದ. 84 ಲಕ್ಷ ಜೀವರಾಶಿಗಳಲ್ಲಿ ಅದೇ ನಿಜವನ್ನು ಹೇಳಿದರು. ನರ ಜನ್ಮದಿಂದ ಇಹದೋಳ್ ಮಿಗಿಲುಂಟೆ. ಈ ಮನುಷ್ಯ ಜನ್ಮ ಏನು ನಾವು ನೀವು ತೊಟ್ಟುಕೊಂಡಿವಲ್ಲ, ಇದಕ್ಕಿಂತ ಹೆಚ್ಚಿನ ಒಂದು ಶರೀರ ಏನಾದರೂ ಉಂಟೆ ಅಂದರೆ ಉತ್ತರ ಅವರು ಹೇಳಿದರು, ಬೇಕಾದಷ್ಟು ಶೋಧನೆ ಮಾಡ್ರಿ, ಇಲ್ಲ ಅಂತ ಉತ್ತರ ಕೊಟ್ರು. ಅದು ಬೆಳೆದು ಬಂದವಿಲ್ಲ. ಬಂದ ಮೇಲೆ ಏನಾಯಿತು, ಮತ್ತೆ ನಿಂದು ಬಂದು ಅಲ್ಲಿ ವಾಸಿಸುತ್ತಾನಂದ್ರೆ ಮೂಗಿನಿಂದ ವಾಸ ನೋಡಕ್ಕಿತ್ತು, ಬಾಯಿಂದ ಮಾತಾಡಕ್ಕಿತ್ತು, ನಾಲಿಯಿಂದ ರುಚಿ ನೋಡ್ಲಿಕ್ಕಿತ್ತು, ಕಣ್ಣಿನಿಂದ ರೂಪ ನೋಡಕ್ಕಿತ್ತು. ಈ ಒಂದು ಶ್ರೋತ್ರದಿಂದ ಶಬ್ದವನ್ನು ಕೇಳಿ ಯಾವ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ವ್ಯವಹಾರ ಶುರುವಾಯ್ತು ನೋಡ್ರಿ. ಇವ ಇದರಲ್ಲಿ ವ್ಯವಹಾರ ಜೀವನದ. ಒಂದ್ಸಲ ಶಬ್ದಕ್ಕೆ ಹೋಗ್ತಾನ, ಶಬ್ದ ಆನಂದ ಪಡ್ತಾನ, ಇಲ್ಲ ಶಬ್ದದಿಂದ ದುಃಖ ಪಡ್ತಾನ. ಎರಡಾವ, ಪ್ರತಿಯೊಂದರಲ್ಲಿ ಎರಡಾವ. ಸೂಕ್ಷ್ಮ ವಿಚಾರ ಮಾಡಬೇಕು, ಒಂದೇ ಇಟ್ಟಿಲ್ಲ ಭಗವಂತ. ಈಗ ಸುಶಬ್ದ ಅಶಬ್ದ ಅಂತ ನಮಗೆ ಬೇಡವಾದ ಶಬ್ದಗಳು ನಮಗೆ ತಗಲಿತು ಅಂದರೆ ನಮಗೆ ದುಃಖ ಆಗ್ತದೆ. ನಮಗೆ ಬೇಕಾದ ಶಬ್ದಗಳನ್ನು ಕೇಳಿತು ಅಂದರೆ ಆನಂದ ಪಡ್ತದ. ಶಬ್ದದಲ್ಲಿ ಸುಖ ದುಃಖ ಆದೇನು, ಅವು ಬರೀ ಜಡ ಅಂತ ಮಾತು ಜಡ ಅವು. ಆದರೆ ಆ ಶಬ್ದದಿಂದ ಕೆಲವು ಆನಂದ ಪಡ್ತೇವೆ, ಕೆಲವು ಸಲ ಅದೇ ಶಬ್ದದಿಂದ ದುಃಖ ಪಡ್ತೇವೆ. ಅಂದರೆ ಶಬ್ದದಲ್ಲಿ ಸುಖ ದುಃಖ ಇಲ್ಲ. ನಮಗೆ ಅನುಕೂಲ ಆದರೆ ಬಹಳ ಆನಂದ ಪಡ್ತೀವಿ. ಆ ಶಬ್ದ ನಮಗೆ ಆಗಲಿಲ್ಲ. ಯಾಕಾಗೋದಿಲ್ಲ ಅಂದರೆ ಆ ಶಬ್ದಕ್ಕೆ ತಕ್ಕಂಥ ಗುಣ ನಮ್ಮಲ್ಲಿ ಇಲ್ಲಂದ್ರೆ ನಮಗೆ ದುಃಖ ಆಗ್ತದೆ. ಒಳ್ಳೆ ಶಬ್ದ ನೋಡಿದ್ರಂತ ತಿಳ್ಕೊ, ಇವರಪ್ಪ ಶರಣರಾರ ಮಹಾತ್ಮರಾರ, ಈ ಶಬ್ದಕ್ಕೆ ಎಲ್ಲರಿಗೂ ಆನಂದ ಆಗ್ತದೆ, ಇಲ್ಲಂತಲ್ಲ. ಆ ಗುಣಗಳು ಇಲ್ಲದಂಥ ಸಂದರ್ಭದಲ್ಲಿ ಅಥವಾ ಇದ್ರೂ ಕೂಡ ಅವನೇನು ಜ್ಞಾನಿ, ಅವ್ರ್ಯಾವ ಮಹಾತ್ಮರು, ಅವನು ನೋಡಿಲ್ಲೇನು ಅಂತ ವಿಚಾರ ಬಂದಾಗ ದುಃಖ ಆಗ್ತದೆ ನೋಡ್ರಿ ನಮ್ಗೆ. ಅದಕ್ಕೆ ಒಂದೇ ಉದಾಹರಣೆ ಬಹಳ ಸಲ ಹೇಳಿನಿ, ಮತ್ತೊಮ್ಮೆ ಹೇಳ್ತೀನಿ. ಒಬ್ಬ ಸೊಸೆ ಇಲ್ಲ ಮನೆಗೆ. ಸೊಸೆ ಬಹಳ, ಅತ್ತೆ ಸೊಸೆ ಬಹಳ ಪ್ರೇಮ. ಆ ಸೊಸೆ ಪ್ರತಿದಿನ ಆಕೆಗೆ ಅತ್ತೆ 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 ಅನ್ನೋದೇ ಇನ್ನೊಂದು ಶಬ್ದ ಎಂದು ಪ್ರಯೋಗನೆ ಮಾಡಿಲ್ಲ. ಆ ಸೊಸೆ ಎಲ್ಲಿವರೆಗೂ ಅತ್ತೆ 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 ಅಂತಿದ್ಲು ಅಷ್ಟು ಖುಷಿ ಪಡ್ತಿದ್ಲು, ಸಂತೋಷ ಪಡ್ತಿದ್ಲು. ಅದು ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ವಿಕಾರ ಅಂದ್ರೆ ಒಂದ್ ದಿವಸ ಬದಲಾವಣೆ ಆಗುತ್ತೆ. ಒಂದ್ಸಲ ಯಾವುದೋ ಸಂದರ್ಭದಿಂದ ಸೊಸೆಗೆ ಬಹಳ ಸಿಟ್ಟು ಬಂದಿತ್ತು. ಅದು ಸಹಜ ಸಂಸಾರದಲ್ಲಿ. ಅತ್ತೆ ಅಂತ ಸ್ವಲ್ಪ ವೈಮನಸ್ಸಾಗಿತ್ತು, ಅತ್ತೆ ಅಂತ ಅಂದ್ಲು. ಸೂಕ್ಷ್ಮ ಸೊಸೆ ಅತ್ತೆ ಸ್ವಲ್ಪ ದರ್ಪದಿಂದ ಇದ್ಲು. ಮತ್ತೊಂದ್ಸಲ ಅತ್ತೆ ಅಂದ್ಲು. ಆಕೆ ಇನ್ನು ದರ್ಪ ಇನ್ನೂ ಹೆಚ್ಚಾಯಿತು. ಕೊನೆಗೆ ಸೊಸೆ ಸಿಟ್ಟು ಬಂತು. ಅತ್ತೆ ಇದ್ದೆ, ಕತ್ತೆ ಇದ್ದೆ, ನೀನು ಎಷ್ಟು ಸಲ ಕರಿಬೇಕು? ಅತ್ತೆ ಅತ್ತೆ ಅನ್ನೋ ಮಾತಾಡಂಗಿಲ್ಲ. ಕತ್ತೆ ಇದ್ದೆ, ಅತ್ತೆ ಇದ್ದೆ ಅನ್ಲಕ್ಕೆ. ಆವಾಗ ಮೌನ ಮುರಿದು ಏನು ಮಾಡ್ಲು, ಮಹಾಮಾರ ಆಗಿಬಿಟ್ಲು ಅತ್ತೆ. ನನಗೆ ಕತ್ತೆ ಅಂತಿದ್ದೇನೆ ನಾನು. ಶಬ್ದದಲ್ಲಿ ಏನಾಯ್ತು, ಎರಡಾವಿಲ್ಲ. ಅತ್ತೆ ಅಂದಾಗ ಸಂತೋಷ ಆಯ್ತು, ಕತ್ತೆ ಅಂದಾಗ ದುಃಖ ಆಯ್ತು. ಕತ್ತೆ ಅಂದಾಗ ಹಿಂಗೆ ಕತ್ತೆ ಆಗ್ಯಾಳ ನನಗೆ? ಕತ್ತೆ ಆಗಿಲ್ಲ. ಮೊದಲು ಅತ್ತೆ ಅಂದಾಗ ಯಾವ ಸ್ಥಿತಿ ಇತ್ತು, ಯಾವ ದೇಹ ಇತ್ತು, ಅದೇ ಈಗ ಅದ. ಆದರೆ ಕತ್ತೆ ಅಂದಾಗ ಮಾತ್ರ ಆಕೆಯ ಮಾನವೀಯತೆ ಮರ್ತು ಹೋದ್ಲು. ನಾ ಮನುಷ್ಯಳು ಅಂತಕ್ಕಂಥ ಮರ್ತು ಹೋದ್ಲು. ಕತ್ತೆ ಆದ್ನೇನು ಅಂತ ಅನುಭವ ಮಾಡ್ಕೊಂಡ್ಲು, ದುಃಖಕ್ಕೀಡಲ್ಲ ನೋಡ್ರು.
ಇದು ಯಾರು ಮಾಡಿದ್ದು? ನಾವೇ ಮಾಡ್ಕೊಂಡದ್ದು. ಆ ಕಾರಣದಿಂದ ಮಹಾತ್ಮರು ಈ ಪರಮಾತ್ಮನಿಗೂ, ಯಾವ ಪರಮಾತ್ಮ? ನಮ್ಮಲ್ಲಿರುವಂಥ ಪರಮಾತ್ಮ. ಹೊರಗೆ ಹೋಗಿಲ್ಲ, ಇದು ವೇದಾಂತ ಶಾಸ್ತ್ರ ಹೊರಗೆ ಹೋಗೋದಿಲ್ಲ. ಆ ಪರಬ್ರಹ್ಮನೇ, ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ದೇಹ ದೃಷ್ಟಿ ಅಲ್ಲ, ಮೊದಲೇ ಹೇಳಿ ನಾನು, ದೇಹ ದೃಷ್ಟಿ ಅಲ್ಲ. ದೇಹ ಇದು ಪಂಚಮಹಾಭೂತದಿಂದ ಹುಟ್ಟದ, ಇದು ದೇಹ ನಾಶ ಆಗ್ತದ. ಈ ದೇಹದಲ್ಲಿ ನಾಶ ಆಗದೇ ಇರುವಂತ ಜೀವನೇ ಪರಮಾತ್ಮ, ಪರಮಾತ್ಮ ಜೀವಾತ್ಮ. ಇವನಿಗೆ ಯಾಕೆ ಜೀವಂದ್ರು ಅಂದ್ರೆ ಉಪಾಧಿ ದೃಷ್ಟಿಯಿಂದ ಜೀವಾತ್ಮ ಅಂತ ಕರೆದು. ಜೀವಂತ ಹೆಸರು ಯಾರು ಇಟ್ಟಾರ ನಿನಗೆ? ಸುಗಪ್ಪ, ಯಲ್ಲಪ್ಪ, ಮಲ್ಲಪ್ಪ, ಕಲ್ಲಪ್ಪ, ದೇವೇಂದ್ರಪ್ಪ ಅಂತ ಹೆಸರಿಟ್ಟಾರ. ಜೀವಂತ ಯಾರು ಹೆಸರಿಟ್ಟಾರ? ಜೀವನ ಮೇಲೆ ಆರೋಪ ಮಾಡಿದ್ರು ದೇವೇಂದ್ರಪ್ಪ ಅಂತೇಳಿ. ಆರೋಪ ಆಗಿರಲಿಲ್ಲ. ಜೀವನ ಎಲ್ಲರೂ ಜೀವ ಸ್ವರೂಪ, ಎಲ್ಲರಲ್ಲಿ ಜೀವಿಲ್ಲ. ಎಲ್ಲರಲ್ಲಿ ಜೀವಿದ್ರು ಕೂಡ ಎಲ್ಲರಿಗೂ ಒಂದೊಂದು ಹೆಸರಿಟ್ಟವಿ. ಯಾಕೆ ಇಟ್ಟಿವಿ ಅಂದ್ರೆ ವ್ಯವಹಾರ ನಡೀಲಿ ಅಂತ. ವ್ಯವಹಾರ ನಡಿಬೇಕಾದ್ರೆ ಅದಕ್ಕೆ ಕುಲ ಗೋತ್ರ ಅದು ಬೇರೆ ಪ್ರಶ್ನೆ, ಅವು ಬೇರೆ. ಆತ್ಮದೃಷ್ಟಿ ಬಂದಾಗ ಕುಲ ಇಲ್ಲ, ಗೋತ್ರ ಇಲ್ಲ, ವರ್ಣ ಇಲ್ಲ, ಆಶ್ರಮ ಇಲ್ಲದೆ ಇರ್ತಕ್ಕಂಥ ಆತ್ಮ ಏನದ, ಆತ್ಮಸ್ವರೂಪ ನಮ್ಮಲ್ಲಿ ಯಾವುದು. ಆದ್ರೆ ಅದು ಹೇಗಿದೆ ಅಂದ್ರೆ ಮನೆ ಬಿದ್ದರೂ ಕೂಡ ಬೈಲ್ ಹೆಂಗ್ ಬಿಡಂಗಿಲ್ಲ. ಈ ದೇಹ ಬಿದ್ದೋದ್ರು ಕೂಡ ದೇಹದ ಇರತಕ್ಕಂಥ ಜೀವಾತ್ಮ ಸಾಯೋದಿಲ್ಲ, ಸಾವಿಲ್ಲ. ಅಂದ್ರೆ ನಮ್ಗೇನು ಅರ್ಥ? ಶಾಸ್ತ್ರ ಕೇಳಿ ಮೇಲೆ ತಿಳ್ಕೊಬೇಕು. ಕೇಳಾದವ್ರು ಆ ಪ್ರಶ್ನೆ ಮೇಲೆ ಅವ್ರ ಬಗ್ಗೆ ಹೋಗ್ಬಾಡ್ರಿ ನೀವು. ಕೇಳಿದವ್ರಿಗೆ ನಾವು ತಿಳ್ಕೊಬೇಕು, ನನಗೆ ಸಾವಿಲ್ಲ, ನಾನು ಸಾಯೋದಿಲ್ಲ. ಯಾಕೆ ಸಾಯೋದಿಲ್ಲ? ನಾನು ಹುಟ್ಟಿಲ್ಲ. ಯಾವುದು ಹುಡ್ತದ ಅದು ಉಳಿಯಂಗಿಲ್ಲ. ನಾ ಹುಟ್ಟಿಲ್ಲ ಅಂದಮೇಲೆ ಸಾಯಂಗಿಲ್ಲ. ಅದು ನಾನಂತ ತಿಳ್ಕೊಂಡ್ರೆ ಮೋಕ್ಷ ಅಂದ್ರು. ಅದು ನಾನು. ಉಳಿದು ಏನಂತ ತಿಳ್ಕೊಂಡ್ರು ಕೂಡ ಮತ್ತೆ ಹುಟ್ಟಿ ಬರ್ಬೇಕು ನಾವು. ಸ್ವರ್ಗಲೋಕಕ್ಕೆ ಹೋದ್ರೂ ಹುಟ್ಟಿ ಬರೋದೇ. ಅದಕ್ಕೆ ಇಲ್ಲೊಂದು ಪ್ರಮಾಣ ಕೊಡ್ತಾರೆ. ಮೊದಲೇ ಹೇಳಿ ನಾನು, ಕ್ಷೀರ ದದಿಗೆ ಕಣವಾರಿಗೆ ಏಕತ್ವವೆಂದು ಆರೈಯುವ ಚಂದದಿಂದವೇ ತನ್ನ ಸಾರಬೋಧದ ಸಮರಸವೆಂಬುದು ಇಲ್ಲ, ವಿಕಾರದಿಂದ ಅಂಶದಿಂದ ಉಸಿರದು ಅಂತ ಈ 9ನೇ ನುಡಿಯಲ್ಲಿ ಹೇಳ್ತಾರೆ. ಹೇಗಂದ್ರೆ ಕ್ಷೀರ ದದಿಗೆ ಅಂದ್ರೆ, ಕ್ಷೀರ ಅಂದ್ರೆ ಹಾಲು, ದದಿ ಅಂದ್ರೆ ಮೊಸರು. ಇವೆಲ್ಲ ಸಂಸ್ಕೃತ ಶಬ್ದ, ಇವು ಕನ್ನಡ ಶಬ್ದ. ಕಣವಾರಿಗೆ ಅಂದ್ರೆ ನೀರಿಗೂ, ಮತ್ತು ಕಣ ಅಂದ್ರೆ ವಾರಿದಂದ್ರೆ ನೀರು, ಕಣ ಅಂದ್ರೆ ಸಣ್ಣ ಗುರುಳೆ, ಕಣ ಹನಿ ಅಂತೀವಲ್ಲ. ನೀರಿಗೂ ಹನಿಗೂ ವ್ಯತ್ಯಾಸ ಅದೇನು? ಎರಡೂ ಒಂದೇ. ಅದರಂತೆ ಹಾಲಿಗೂ ಮೊಸರಿಗೂ ವ್ಯತ್ಯಾಸ ಅದೇನು? ಅದು ವಿಕಾರದಿಂದ ವ್ಯತ್ಯಾಸ ಅದ ಅಷ್ಟೇ, ರುಚಿಯಿಂದ ವ್ಯತ್ಯಾಸ ಆಗ್ಯದ. ಆದರೂ ಏಕತ್ವವೆಂದು ಆ ವಿಚಾರ ಮಾಡುವ ಚಂದದಿಂದವೇ ಸಮರಸವೆಂಬುದು ಚಿದ್ರೂಪ ಬ್ರಹ್ಮನೊಡನೆ ಅಭೇದವನ್ನು ಹೇಳುವುದು. ಈ ಪ್ರಕರಣದಲ್ಲಿ ರೂಪಾಂತರದಿಂದಲೂ ಅಂಶದಿಂದ ಏಕ ಅನೇಕದಿಂದ ಉಸಿರದು ಅದು ಹೇಳಕ್ ಬರೋದಿಲ್ಲ. ಹಾಲು ಮೊಸರು ಒಂದು, ಹಾಲಿನಿಂದ ಮೊಸರಾಗ್ಯದಿಲ್ಲ. ಹಾಲು ಮೊಸರು ಒಂದಂತ ಹೇಳಕ್ ಬರ್ತದ? ಯಾಕೆ ಹೇಳಕ್ ಬರಂಗಿಲ್ಲ ಅಂದ್ರೆ ನೋಡಕ್ಕೆ ಸಾಮಾನ್ಯ ದೃಷ್ಟಿಯಿಂದ ಹಾಲೇ ಮೊಸರು, ಮೊಸರೇ ಹಾಲು. ಆದರೆ ಮೊಸರು ಆದಾಗ ಹಾಲಿನ ಗುಣ ಮೊಸರಿನಲ್ಲಿಲ್ಲ. ಹಾಲಿನ ಗುಣ ಮೊಸರಿನಾಗ ಅದೇನು? ಮೊಸರಿನ ಗುಣ ಹಾಲಲ್ಲಿಲ್ಲ, ಹಾಲಿನ ಗುಣ ಮೊಸರಲ್ಲಿಲ್ಲ. ಆದ್ರೆ ಹಾಲಿಲ್ಲದ ಮೊಸರಾಗಿಲ್ಲ. ಅಂತೆ ಆ ಪರಬ್ರಹ್ಮ ಅವನು ಇಲ್ಲದೆ ಈ ಜೀವಾತ್ಮ ಇಲ್ಲ. ಜೀವಾತ್ಮ ಇಲ್ಲ ಆನಂದ್ರೆ ಪರಮಾತ್ಮ ಇಲ್ಲ, ಜೀವಾತ್ಮ ಇಲ್ಲ, ಜೀವಾತ್ಮ ಇಲ್ಲ, ಪರಮಾತ್ಮ ಇಲ್ಲ ಅಂತ ಹೀಗೆ ಹೇಳಿ
ಪರಬ್ರಹ್ಮ ಸ್ವರೂಪನೇ ಇದ್ದಿ. ಆದರೆ ಉಪಾಧಿಯ ದೃಷ್ಟಿಯಿಂದ ನೋಡಿದ್ರೆ ನಿನಗೆ ಭೇದ ಅದಂತ ಹೇಳಬಹುದಲ್ಲ. ಈ ಮತವಾದಿಗಳುಂಟು ಜಗತ್ತಿನಲ್ಲಿ. ಅದರಂಗೆ ಭೇದ ಅದಪ್ಪ, ನೀನು ಪರಬ್ರಹ್ಮ ಆಗೋದಿಲ್ಲ. ಹಾಲು ಮೊಸರಾದ ಮೇಲೆ ಹಾಲಿನ ಗುಣ ಮೊಸರಿಲ್ಲ ಅದೇನು ಇಲ್ಲ. ನೀ ಪರಮಾತ್ಮನಾಗಿದ್ದಾಗ ಒಂದೇ ಇದ್ದಿ, ನೀನು ಹುಟ್ಟಿ ಬಂದೆಲ್ಲ, ಆವಾಗ ಜೀವಾತ್ಮನಾದಿ. ಈಗ ಪರಮಾತ್ಮನ ಗುಣ ಜೀವಾತ್ಮನ ಇಲ್ಲ. ಅದಕ್ಕೆ ಆ ಪರಮಾತ್ಮನೇ ಬೇರೆ ಜೀವಾತ್ಮನೇ ಬೇರೆ ಅಂತ ಹೇಳ್ತಕ್ಕಂಥ ಮತವಾದಿಗಳು ಉಂಟು. ಈಗನು ಮಹಾವಾಕ್ಯದಲ್ಲಿ ಹೇಳಬಹುದಲ್ಲ ಅಂದರೆ ಮಹಾತ್ಮ ಹೇಳ್ತಾರ, ಹಾಲು ಕೆಟ್ಟು ಮೊಸರು ಆಗುವಂತೆ ಕೆಟ್ಟ ಮೇಲೆ ಆಗೋದಲ್ಲ. ಪರಮಾತ್ಮನ ವಿಕಾರವನ್ನು ಹೊಂದಿ ಜೀವನಾಗಿರುವನು ಅಂತ ಅಂದರೆ ಪರಮಾತ್ಮ ಅವನು ವಿಕಾರ ಆಗಿ ಜೀವ ಆಗ್ಯಾದ ಅಂತ ಅಂದರೆ ಜೀವನಿಗೆ ಪರಬ್ರಹ್ಮ ಅಂತ ಹೆಂಗೆ ಹೇಳಕ್ ಬರ್ತದ? ಮೊಸರಿಗೆ ಹಾಲು ಅಂತ ಕರಿತಾರೇನು? ಮೊಸರಾದ್ಮೇಲೆ ಮೊಸರಿಗೆ ಹಾಲು ಅಂತ ಕರೆಯಂಗಿಲ್ಲ, ಮೊಸರೇನದು. ಅದಂತೆ ಪರಮಾತ್ಮ ವಿಕಾರ ಆಗಿ ಜೀವಾತ್ಮ ಆದ್ಮೇಲೆ ಪರಮಾತ್ಮ ಅಂತ ಹೆಂಗೆ ಅಂತೀರಿ? ಜೀವಾತ್ಮನೇ ಅನ್ಬೋದಲ್ಲ ಅಂತ ಅಂದರೆ ಅದು ತನ್ನ ಪೂರ್ವ ರೂಪವನ್ನು ಬಿಟ್ಟು ರೂಪಾಂತರ ಆಗ್ಯದ. ಹಾಲು ಅಲ್ಲಿ ಮಧುರತ್ವ ಇತ್ತಲ್ಲ, ಸಿಹಿ ಅದ, ಅದು ಇಲ್ಲಿ ಉಳಿಯೋದಿಲ್ಲ. ಮೊಸರಲ್ಲಿ ಪೂರ್ವ ಗುಣದ ವಿಕಾರ ಆಗ್ಯದ. ಆದ್ರೆ ಬಣ್ಣ ನೋಡಿದ್ರೆ ಅದು ಬಿಳಿ ಅದ, ಇದು ಬಿಳಿ ಅದ. ಆದ್ರೆ ಅದು ದ್ರವಾವಸ್ಥೆ ಅದ, ಇದು ಘನ ಅವಸ್ಥೆ ಆಗ್ಯದ. ಹಾಲು ದ್ರವ ಚೆಲ್ಲಿದ್ರೆ ಹರಿತದ ನೋಡ್ರಿ, ಮೊಸರು ಘನ ಆಗ್ಯದ. ಈಗ ಬೇರೆ ಐತಿಲ್ಲ. ಅದರಂಗೆ ಇಲ್ಲಿ ಹಂಗೆ ಹೇಳಕ್ ಬರ್ತದ, ಪೂರ್ವದಲ್ಲಿ ನೀನು ಏನಿದ್ದಿ, ತಾಯಿ ಗರ್ಭದಲ್ಲಿ ಏನಿದ್ದಿ, ಗರ್ಭಕ್ಕೆ ಬರೋಕ್ಕಿಂತ ಮುಂಚೆ ಏನಿದ್ದಿ, ಅದೇ ನೀನು ಸದ್ಯಕ್ಕಿದ್ದಿ. ನಿನ್ನಲ್ಲಿ ಯಾವ ಬದಲಾವಣೆ ಇಲ್ಲ. ಶರೀರಕ್ಕೆ ಬದಲಾವಣೆ ತಪ್ಪಿದ್ದಲ್ಲ, ಶರೀರಕ್ಕೆ ಬದಲಾವಣೆ ಅದ. ನಮ್ಮ ಬದಲಾವಣೆ ಆಗಿಲ್ಲ. ನಾವು ಅನ್ಕೊಂಡಿವಿ ನಾವು ಭಾಳ ಚಲೋ ಇವ್ ಅನ್ಕೊಂಡಿವಿ. ಚಲೋ ಇರಕ್ ಬರಂಗಿಲ್ಲ, ಇದು ಕೆಟ್ಟ ಹೋಗದೆ. ಅದೇ ರೀತಿ ಪರಿಚ್ಛಿನ್ನ ಅಂತ ಹೇಳಕ್ಕಾಗದೆ ನೀನು ಏನು ಮಾಡು ಅಂತ ಹೇಳಿದ್ರೆ ಮಹಾತ್ಮರು, ಸಾರಭೂತದ ಸಮರಸ ಎಂಬುದು ಇಲ್ಲವೆಂದು ನೀನು ಅನ್ನಲಿಕ್ಕೆ ಹೋಗಬೇಡ. ಆ ಪರಮಾತ್ಮನು ಜ್ಞಾನ ಸ್ವರೂಪ, ಜೀವಾತ್ಮನು ಜ್ಞಾನ ಸ್ವರೂಪ. ಜ್ಞಾನವನ್ನು ನೋಡು. ಜ್ಞಾನದಲ್ಲಿ ಭೇದ ಇಲ್ಲ, ಉಪಾಧಿಯಲ್ಲಿ ಭೇದ. ಪರಮಾತ್ಮನ ಉಪಾಧಿ ದೊಡ್ಡದಾದ, ಸಣ್ಣದಲ್ಲದು. ದೊಡ್ಡ ಮನೆ ಅಂದ್ರೆ ಒಂದು 500 ಮಂದಿ ಕೂಡ್ತಾರೆ, ಸಣ್ಣ ಮನೆ ಅಂದ್ರೆ ಒಂದು 50 ಮಂದಿ ಕೂಡ್ತಾರೆ, ಹೌದಿಲ್ಲ? ಆದರೆ ಈ 500 ಮಂದಿ ಕೂಡ್ಲಿಕ್ಕೆ 50 ಮಂದಿ ಕೂಡ್ಲಿಕ್ಕೆ ಏನು ಅಲ್ಲಿ ತೊಂದರೆ ಆದದ್ದೇನು? ಉಪಾಧಿ. ದೊಡ್ಡ ಬೈಲಾರ ಮನೆಯಲ್ಲಿ 500 ಮಂದಿ ಯಾರ, ಸಣ್ಣ ಬೈಲಾರ 50 ಮಂದಿ ಯಾರ. ಆದ್ರೆ ಬೈಲೆ ನೋಡಿದರೆ ಅದು ದೊಡ್ಡದಾದ, ಇದು ಸಣ್ಣದ ಅಷ್ಟೇ. ಅಂತೆ ಪರಮಾತ್ಮನ ಉಪಾಧಿ ಬಹು ದೊಡ್ಡದಾದ. ಆ ಪರಮಾತ್ಮನ ಉಪಾಧಿ ದೊಡ್ಡದಿದ್ದ ಕಾರಣ ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಪರಮಾತ್ಮ ಬರ್ತಾರ. ದೊಡ್ಡ ಕಾರ್ಯ ಸೃಷ್ಟಿ ಯಾರು ಮಾಡ್ಯಾರ? ನೀನು ಒಂದು ಕೂದಲು ಮಾಡೋದ್ರಾಗ ಒಂದು ಕೈಯಲ್ಲಿ ಉಗುರು ಮಾಡ್ರಿ, ಉಗುರು ಮಾಡೋಕ್ಕಾಗಲ್ಲ, ಕೂದಲು ಮಾಡೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ನಮಗೇನು ಅಹಂಕಾರ ಅಂದರೆ ಎಲ್ಲವೂ ನಾನೇ ಮಾಡ್ತೀನಿ, ನಾನಿಲ್ಲದೆ ಏನು ಆಗೋದಿಲ್ಲ, ನಾನೇ ಸರ್ವಶ್ರೇಷ್ಠ ಅಂತಕ್ಕಂಥ ಅಹಮ್ಮಿನದ ಆ ಅಹಂಕಾರ ಭ್ರಮೆಯೇ ಭ್ರಾಂತಿ ರೂಪವಾಗಿ ಇವತ್ತು ನಾವೆಷ್ಟು ದುಃಖಕ್ಕೆ ಒಳಗಾಗಿವಂದರೆ ಆ ದುಃಖವನ್ನು ಕಳೆದುಕೊಳ್ಳಕ್ಕೋಸ್ಕರವಾಗಿ ಇವತ್ತು ನಾವು ಯಾರಿಗೆ ಶರಣಾಗತರಾಗಿವೆ ಅಂದರೆ ಸದ್ಗುರುವಿಗೆ ಶರಣಾಗತರಾಗಿ, ಹೇ ಭಗವಂತ, ಹೇ ಪರಮಾತ್ಮ, ನಾನು ಯಾಕೆ ಈ ಜನ್ಮವನ್ನು ಎತ್ತಿ ಈ ಜಗತ್ತಿಗೆ ಬಂದೆ, ಯಾತಕ್ಕಾಗಿ ಬಂದೆ,
ತಾಯಿ ಗರ್ಭಕ್ಕೆ ಬರೋದಕ್ಕಿಂತ ಮುಂಚೆ ನಾ ಎಲ್ಲಿದ್ದೆ, ಗರ್ಭದಲ್ಲಿ ಯಾವ ದುಃಖವನ್ನು ಅನುಭವಿಸಿದೆ, ಈಗ ಬಂದೆ, ಯಾಕೆ ಬಂದೀನಿ, ಏನು ಮಾಡಬೇಕಾಗ್ಯದ, ಮಾಡಿದ ನಂತರ ಮತ್ತೆ ಎಲ್ಲಿಗೆ ಹೋಗ್ಬೇಕಾಗ್ಯದ, ಈ ಯಾವ ಜನನ ಮರಣ ಅನ್ನುವಂಥ ದುಃಖ ಏನದ, ಬಹಳ ದುಃಖ ತಿಳಿದ್ರೆ ತಾಯಿ ಗರ್ಭದಲ್ಲಿ ಎಷ್ಟು ದುಃಖ ಅದ. 9 ತಿಂಗಳ ಪಡೆವೆನಿಂದಿಗೆ ಪರಮುಕ್ತಿ ಸುಖವನು ಕೆಡವ ಕಾಯದ ಮೋಹವನ್ನು ಮಾಣೆ ಮನುಜ. ಅಣು ಮಾತ್ರ ಮಲಮೂತ್ರವಿದ್ದ ಜಾಗದು ನೆಲೆಯು ನೆಲೆಲೆಂಬೆ ಫಲವು ಪೇಯದ ತಾಣವೆನಿಸುವ ಹಂಗದಳು ನೆಲೆಸಿ ಸುಖಿಸುವನೆಂಬೆ. ಎಲ್ಲಾದರೂ ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡಲ್ಲಿ ಮಲಮೂತ್ರ ಮಾಡಿದ್ರೆ ನಾವು ಮೂತ್ರ ಮಾಡಕ್ಕೆ ಹೋದ್ರೆ ಮೂಗು ಮುಚ್ಕೊಂತೀವಿ. ಆದರೆ ಒಂದು ಸ್ವಲ್ಪ 1-2 ನಿಮಿಷ ಹೋಗಿ ಬರೋವಾಗ ಛೇ ಆಗಿಬಿಡ್ತದ. ತಾಯಿ ಗರ್ಭದಲ್ಲಿ ಏನದಪ್ಪ, ಮಲಮೂತ್ರ ಸ್ವಲ್ಪ ಇದ್ದಲ್ಲೇ ನಿಲ್ಲಕ್ಕೊಲ್ಲಂತೀನಿ. ಮತ್ತೆ ಇಲ್ಲಿ ಸಪ್ತಧಾತು ಸಮಂಪಿಂಡ, ರಕ್ತ, ವೀರ್ಯ, ಮಲ, ಮೂತ್ರ, ಮಜ್ಜ, ನರ, ಮೇಧಸ್ಸು ಇವುಗಳು ಎಲ್ಲ ಹೊಲಸಿನಲ್ಲಿ 9 ತಿಂಗಳ ಕುಕ್ಕಟ ಆಸನದಲ್ಲಿ ಕಣ್ಣು ಮುಚ್ಚಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಕುಕ್ಕಟ ಆಸನ, ಕ್ರಿಮಿಕೀಟದ ಕಾಟ, ಬಾಧೆ ಇವುಗಳನ್ನು ಸಹಿಸಿ ಹೊರಗೆ ಬಂದು, ಹೊರಗಾದ್ರೆ ಏನು ಮಾಡಿದೀವಿ, ಅದೇ ದುಃಖ ಅನುಭವಿಸ್ವಿ, ಸಾಯುವಾಗೂ ಅದೇ ದುಃಖ. ಈ ಜನನ ಮರಣ ದುಃಖ ಅನ್ನುವಂಥದ್ದು ಬಹಳ ಘನಘೋರ ದುಃಖ ಅಂತ. ಈ ದುಃಖ ಬರಬಾರ್ದು ನಮ್ಗಂದ್ರೆ ನಾವು ಹುಟ್ಟಬಾರ್ದು, ದುಃಖ ಬರಬಾರ್ದು ನಾವು ಹುಟ್ಟಬಾರ್ದು ಅಂದ್ರೆ ಏನು ಮಾಡ್ಬೇಕಂದ್ರೆ ಈ ಕಾರ್ಯ ಮಾಡಂದ್ರೆ, ಈ ಜನನ ಮರಣದಿಂದ ನೀ ಕಡೆಗೆ ಆಗ್ಬೇಕಾದ್ರೆ ನಾನು ಹುಟ್ಟಿನೋ ಹುಟ್ಟಿಲ್ಲ, ನಾನು ಯಾರು, ನನ್ನ ಸ್ವರೂಪ ಏನು ಅಂತ ತಿಳ್ಕೊಂಡು ನಿನಗೆ ನಾನು ಹುಟ್ಟುವನಲ್ಲ ಸಾಯುವನಲ್ಲ, ಜನನ ಮರಣ ಹುಟ್ಟು ಸಾವುಗಳನ್ನು ಅರಿಯುವಂಥ ಜ್ಞಾನ ಸ್ವರೂಪನಾದ ಪರಮಾತ್ಮನೇ ನಾನಿದ್ದೇನಂತ ದೃಢ ಆಯ್ತಿಲ್ಲ. ಸಾವಿನ ಭಯ ನಿಮಗೆ, ಸಾಯಂಗಿಲ್ಲ ಅಂತಲ್ಲ, ಸಾವಿನ ಭಯ ಇರಂಗಿಲ್ಲ. ಭಯನೆಲ್ಲ ನಮಗೆ ದುಃಖ ಕೊಡೋದು, ಸಾವು ಯಾರಿಗೆ ದುಃಖ ಕೊಟ್ಟಿಲ್ಲ, ಭಯನೇ ದುಃಖ ಕೊಟ್ಟದ. ಸುಮ್ಮನೆ ಆಡಾಡ್ತಾ ಸತ್ತೋಗ ಏನು ಅವ್ರು ಏನು ದುಃಖನೇ ಪಟ್ಟಿಲ್ಲ. ಯಾವಾಗ ಭಯ ಆಯ್ತಿಲ್ಲ ದುಃಖ ಆಗ್ತದ. ಸಮಯ ಆಗ್ಯದ. ಇಲ್ಲಿಗೆ ಇವತ್ತಿನ 9ನೇ ನುಡಿಗೆ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾಳೆ ದಿನ ಮತ್ತೆ ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ನಮ್ಮ ಬೆಂಗಳೂರಿನಿಂದ ನಮ್ಮ ತೋಟಿ ಸಾಹೇಬರ ಅಳಿಯ ಅನ್ನೋದಕ್ಕಿಂತ ನಮ್ಮ ಅನಿಮಿತ್ಯ ಬಂಧುಗಳು, ಬಹಳ ಆಧ್ಯಾತ್ಮಿಕದ ವಿಚಾರವುಳ್ಳವರು, ಬಹಳ ತೀಕ್ಷ್ಣವಾದ ಬುದ್ಧಿ ಹೇಳೋರು, ಸ್ವಲ್ಪ ಹೇಳಿದರೆ ಬಹಳ ಅರ್ಥವನ್ನು ಮಾಡುವಂಥ ವ್ಯಕ್ತಿಗಳು ಇವತ್ತು ಬೆಂಗಳೂರಿನಿಂದ ಬೇರೆ ಕಡೆ ಪ್ರವಾಸವನ್ನು ಮಾಡಿ ಕೇಮ್ಲಾಪುರದಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಅವರ ಕುಟುಂಬ ವರ್ಗಕ್ಕೂ ಸದ್ಗುರು ಬಸವಣ್ಣರು ದೀರ್ಘವಾದ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ವೇದ ಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಗಣಮತವನು ಮೋದಾದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ
ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಶಿವಜೀವರಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕ ಅಳವಡಿಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವಿಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸೆಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನಾದಿ ಮುಸಕಿದ ಜ್ಞಾನವನು ದೆಸೆಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. श्री सद्गुरु भैरवेश्वर महाराज की जय. जय मंगलम जय नमः पार्वती शिव नर